ಕೆಲಸಗಳಲ್ಲಿ ನಿರತರಾಗಿರುವಾಗ
ಸಂಡೇ ಒಂದಿನ ಸಭೆಯಾಗಿ ಕೂಡಿಕೊಂಡು ಬಂದು ನಾವು ದೇವರಿಗೆ ಆರಾಧನೆ ಮಾಡುವಾಗ ದೇವ್ರು ಕೇಳ್ತಾರೆ, ನನ್ನ ಮಗನೇ, ನನ್ನ ಮಗಳೇ, ನಿನ್ನಿಂದ ನನಗೆ ಬೇರೆ ಏನು ಬೇಡ, ನಿನ್ನ ಹೃದಯ ಪೂರ್ವಕವಾದ ಆರಾಧನೆಗೆ ಬೇಕು ಎಂಬುದಾಗಿ. ಈ ಆರಾಧನೆಗಾಗಿ ದೇವರು ಕಾಯ್ತಾ ಇದ್ದಾರೆ. ದೇವರ ವಾಕ್ಯ ನೋಡ್ತಿರೋ ಸಮಯ ಬಂದಿದೆ, ಅದು ಈಗಲೇ ಬಂದಿದೆ. ತಂದೆಯನ್ನು ಆರಾಧಿಸುವ ಕಾಲ, ಆತ್ಮದಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡಲಿ ಎಂಬುದಾಗಿ. ನಾವೆಷ್ಟೋ ಸಲ ನಮ್ಮ ಮಕ್ಕಳಲ್ಲಿ, ನಮ್ಮ ಕೆಲಸದಲ್ಲಿ, ನಮ್ಮ ಕಾಲೇಜಲ್ಲಿ, ನಮ್ಮ ಟ್ಯೂಷನ್ ಅಲ್ಲಿ ನಾವು ಎಷ್ಟೋ ಸಲ ಈ ಆರಾಧನೆ ಮಾಡೋದು ಮರೆತು ಬಿಡ್ತೇವೆ. ಸಭೆಯಾಗಿ ಕೂಡಿಕೊಂಡು ಬಂದು ಆರಾಧನೆ ಮಾಡುವುದು ಎಷ್ಟೋ ಜನರು ಮರೆತು ಬಿಟ್ಟಿದ್ದಾರೆ ಎಂಬುದನ್ನು ನೋಡ್ತೇವೆ. ಈ ಸಮಯದಲ್ಲಿ ಒಂಥರಾಗೋದು ಬೇಡ, ಈ ಸಮಯದಲ್ಲಿ ಒಂಥರಾಗೋದು ಬೇಡ. ಹೇವ ನಮ್ಮ ಹೃದಯದ ಅಂತರಾಳದಿಂದ, ನಮ್ಮ ಹೃದಯದ ಅಂತರಾಳದಿಂದ ದೇವರೇ ನಿನ್ನ ಕೂಗ್ತೇನೆ, ದೇವರೇ ನಿನ್ನ ಕೂಗ್ತೇನೆ, ದೇವರೇ ಕಮಾನ್, ಕೂಗ್ತೇನೆ ದೇವರೇ, ಕೂಗ್ತೇನೆ ತಂದೆಯ ದೇವರೇ. ಅಪ್ಪ, ನಾನಿಲ್ಲಿದ್ದೇನೆ, ನಾನಿಲ್ಲಿದ್ದೇನೆ ತಂದೆ. ನಿನ್ನ ಮನಸ್ಪೂರ್ವಕ ಆರಾಧನೆ ಮಾಡಿ ಎಷ್ಟು ದಿನ ಆಯ್ತು? ಮನಪೂರ್ವಕ ಆರಾಧನೆ ಮಾಡಿ ಎಷ್ಟು ದಿನ ಆಯ್ತು? ದೇವರು ಬೆಳ್ಳಿ ಕೇಳಂಗಿಲ್ಲ, ಬಂಗಾರ ಕೇಳಂಗಿಲ್ಲ, ಹಣ ಕೇಳಂಗಿಲ್ಲ, ಆಸ್ತಿ ಕೇಳಂಗಿಲ್ಲ. ದೇವರಿಂದ ಕೇಳುವುದು ಒಂದೇ, ನನ್ನ ಮಗನೇ, ನನ್ನ ಮಗನೇ, ನಿನ್ನ ಆರಾಧನೆ ನನಗೆ ಬೇಕು. ಯಾಕಂದ್ರೆ ದೇವರ ವಾಕ್ಯ ಹೇಳ್ತಾರೆ, ನಮ್ಮ ದೇವರು ಸುದ್ದಿಗಳ ಮಧ್ಯದಲ್ಲಿ ವಾಸಿಸುವ ದೇವರಾಗಿದ್ದಾರೆ. ನೀವೆಷ್ಟೋ ಜನ ಡೈರೆಕ್ಟ್ ಮೆಸೇಜ್ ಬರ್ತೀರಿ, ಎಷ್ಟೋ ಜನ ಡೈರೆಕ್ಟ್ ಲೇಟ್ ಆಗಿ ಬರ್ತೀರಿ, ಬಟ್ ಅದು ದೇವರ ದೃಷ್ಟಿಯಲ್ಲಿ ಒಳ್ಳೆಯದಲ್ಲ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ನಿಮ್ಮದೇ ಮಾತಾಡಿದ ಸಮಯದಲ್ಲಿ ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ಅನೇಕ ಸಲ ನಾವು ಹೋಗಿ ಮನುಷ್ಯತ್ರ ಹೋಗಿ ನಾವು ಕಣ್ಣೀರು ಹಾಕ್ತೇವೆ, ಮನುಷ್ಯತ್ರ ಹೋಗಿ ನಾವು ಸಂಗತಿನ ಹೇಳ್ತೇವೆ, ನಾವು ದುಃಖ ಸಂಗತಿ ಹೇಳ್ತೇವೆ, ವೇದನೆ ಹೇಳ್ತೇವೆ, ನಮ್ಮ ಕಷ್ಟ ಹೇಳ್ತೇವೆ. ಬಟ್ ಯಾವತ್ತಾದ್ರೂ ದೇವ್ರ ಹತ್ರ ಬಂದು ಕಣ್ಣೀರು ಹಾಕಿಯಾ? ಯಾವತ್ತಾದ್ರೂ ದೇವ್ರ ಹತ್ರ ಬಂದು ಕಷ್ಟ ಹೇಳ್ಕೊಂಡಿಯಾ? ಯಾವತ್ತಾದ್ರೂ ದೇವ್ರ ಹತ್ರ ಬಂದು ದುಃಖ ಹೇಳ್ಕೊಂಡಿಯಾ? ದೇವ್ರ ವಾಕ್ಯ ಹೇಳ್ತದೆ, ನೀನ್ ನನ್ನ ಬಳಿ ಬರುವುದಾದ್ರೆ ನಾನು ನನ್ನ ಬಳಿ ಬರುವುದು ದೇವರಾಗಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಮನುಷ್ಯನ ಮೇಲೆ ನಂಬಿಕೆ ಇಡುವುದಕ್ಕಿಂತ ಕರ್ತನ ಮೇಲೆ ನಂಬಿಕೆ ಇಡುವುದು ಎಷ್ಟೋ ಹೆಚ್ಚಾಗಿದೆ ದೇವರಿಗೆ. ಮಾತಾಡ ಪ್ರಿಯರೇ, ಈ ಸಮಯ ನಿಮ್ಮ ಸಮಯ. ನಿನ್ನ ಮತ್ತು ದೇವರ ನಡುವೆ ಯಾರು ಬರಲಿಕ್ಕೆ ಸಾಧ್ಯ ಇಲ್ಲ. ಯಾವ ಕೆಲಸ, ಯಾವ ಕಾರ್ಯ, ಯಾವ ಫೋನ್, ಯಾವ ವಾಟ್ಸಪ್, ಯಾವ ಮೊಬೈಲ್, ಯಾವ ಒಂದು ಮನುಷ್ಯರು ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವತ್ತು ನಿನಗೆ ದೇವರೊಟ್ಟಿಗೆ ಎನ್ಕೌಂಟರ್ ಆಗ್ಲಿಕ್ಕಿದೆ.
ಮಾತನಾಡ್ರಿ, ಮಾತನಾಡ್ರಿ. ಕೊನೆಯಿಂದ ಹಿಡಿದು ಮೊದಲಿನವರೆಗೆ ಮಾತನಾಡ್ರಿ. ದೇವರ ಹತ್ರ ಮಾತನಾಡ್ರಿ. ಮಾತನಾಡ್ರಿ, ಮಾತನಾಡ್ರಿ, ಮಾತನಾಡ್ರಿ. ಆತನು ಮಾತನಾಡುವ ದೇವರಾಗಿದ್ದಾನೆ. ನಮ್ಮ ಪ್ರಾರ್ಥನೆ ಉತ್ತರ ಕೊಡುವ ದೇವರಾಗಿದ್ದಾನೆ. ನಮ್ಮ ಪ್ರಾರ್ಥನೆ ಕೇಳಿಸಿಕೊಳ್ಳುವ ದೇವರಾಗಿದ್ದಾನೆ. ನಮ್ಮ ಆರಾಧನೆಗೆ ಯೋಗ್ಯನಾದ ತಂದೆಯಾಗಿದ್ದಾನೆ. ಯೇಸು Come on. ಈ ಸಮಯ ನಿನ್ನ ಸಮಯ, ದೇವರ ಸಮಯ. Come on. ಈ ಸಮಯ ನಿನ್ನ ಬಿಟ್ಟರೆ ಬೇರೆ ಯಾರು ಇಲ್ಲ ಎಸಯ್ಯ. ನಿನ್ನ ಬಳಿಗೆ ಮಾಡ್ತಾರೆ, ಯಾರ ಬಳಿಗೆ ಹೋಗ್ಲಿಲ್ಲ.
ಬಿಟ್ರೆ ಯಾರು ಇಲ್ಲ యేసయ్య, ನಿನ್ನ ಹಾಗೆ ಯಾರು ಇಲ್ಲ యేసయ్య. ನೀವೇ ಸಾಕು ನನಗೆ, ನೀವೇ ಸಾಕು ನನಗೆ, ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು ನನಗೆ, ನೀವೇ ಸಾಕು ನನಗೆ, ನೀವೇ ಸಾಕು ನನಗೆ, ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು ನನಗೆ. ನಿನ್ನ ಬಿಟ್ರೆ ಯಾರು ಇಲ್ಲ యేಸయ్ಯ, ನಿನ್ನ ಹಾಗೆ ಯಾರು ಇಲ್ಲ యేಸయ్ಯ. ನಿನ್ನ ಬಿಟ್ರೆ ಯಾರು ಇಲ್ಲ యేಸయ్ಯ, ನಿನ್ನ ಹಾಗೆ ಯಾರು ಇಲ್ಲ యేಸయ్ಯ. ನೀವೇ ಸಾಕು ನನಗೆ, ನೀವೇ ಸಾಕು ನನಗೆ, ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು ನನಗೆ. ತಂದೆ ದೇವರೇ, ಈ ಸಂಬಂಧಕ್ಕೆ ದೇವರು ಕರ್ತನೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ನೀನು ಬೇಕಯ್ಯ. ನೀನಿದ್ದೇ ದೇವರ ಕರ್ತನೆ ಎಲ್ಲವೂ ನನ್ನ ಸಂಗಡ ಬರುವುದಾಗಿದೆ. ಅಪ್ಪ, ನಿನಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತೇನೆ. ನಿನಗೆ ವಂದನೆ ರಾಜ. ಪವಿತ್ರಾತ್ಮನೇ, ನಿನ್ನಿದ್ದರೆ ನನಗೆ ಸಾಕಯ್ಯ. ಥ್ಯಾಂಕ್ ಯು, ಥ್ಯಾಂಕ್ ಯು. ತಂದೆ, ಮಗ, ಪರಿಶುದ್ಧಾತ್ಮ ನಾಮದಲ್ಲಿ ಈ ಪ್ರಾರ್ಥನೆ ಪ್ರಾರ್ಥಿಸಿ ಇದನ್ನು ಬೇಡಿ ಪಡೆದುಕೊಂಡು ಹೊರಗೆ ತಂದೆ ದೇವರ ಕರ್ತನೆ. ಆಮೆನ್. Hallelujah. Hallelujah. ಓಕೆ, ಈ ಸಮಯ ಸಾಕ್ಷಿಯ ಸಮಯ. ದೇವರು ನಿಮ್ಮ ಜೀವಿತದಲ್ಲಿ ಮಾಡಿರುವಂಥ ಒಳ್ಳೆಯ ಕಾರ್ಯಗಳನ್ನು ಹೇಳಿ ಕೊಂಡಾಡುವಂಥ ಸಮಯ. ಆಮೇಲೆ ಹಲ್ಲೆಲೂಯಾ. ಯಾರಾದರೂ ಸಾಕ್ಷಿ ಕೊಡುವರಾಗಿದ್ದರೆ ಆಮೇಲೆ ದೇವರ ಮಹಿಮೆಗಾಗಿ ನೀವು ಬರ್ಬೋದು. ಬನ್ನಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಲಾಸ್ಟ್ ಮಂತ್ ಬೆಂಗಳೂರಿಗೆ ಹೋಗಿದ್ದೇವಲ್ಲ ಫಾಸ್ಟರ್ ಜೊತೆ. ಸ್ವಲ್ಪ ಹಿಂಗಿದೆ. ಫಾಸ್ಟರ್ಗೆ ಜೊತೆ ಬೆಂಗಳೂರಿಗೆ ಹೋಗಿದ್ದೇವಲ್ರೆ, ಆ ಮನೆಯವ್ರು ಬಂದಿದ್ರು. ಆಗಲೂ ನನ್ನ ಜೀವನದಿಲ್ಲ. ಕುಡಿದು ತುಂಬ ಗಲಾಟೆ ಮಾಡ್ತಾರೆ ಅವ್ರ ಮನೆಯಲ್ಲಿ. ನಮಗೇನಾದರೂ ಅಲ್ಲಿ ಫಾಸ್ಟರ್ಗೆ ಏನೋ ಮಾಡಬಾರ್ದು ಅಂತೇಳಿ ಭಾಳ ಇದು ಮಾಡಿದ್ದೆ. ಅತಿ ಶಾಂತಿ ಇದ್ರು ಅವರು. ಮತ್ತು ಅಲ್ಲಿಂದ ಬರುತ್ತನೂ ಶಾಂತಿ ಇದ್ರು. ಅಲ್ಲಿಂದ ಬಂದ ಮೇಲೆ ಇಲ್ಲಿ ತನಕ ಒಟ್ಟು ಡ್ರಿಂಕ್ಸ್ ಮಾಡಿಲ್ಲ. ದೇವರ ಹಲ್ಲೆಲೂಯಾ. ಕಮ ಗಂಟೆ ಜಬರ್ದಸ್ತ್. ಅಲ್ಲಿ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಮೊನ್ನೆ ಹೋದವ್ರನಾಗ ಒಂದು ಸಿದ್ದಿನ ಒಂದು ಡಿಲಿವರಿ ಇತ್ತು. ಇಲ್ಲಿ ಲೇಟ್ ಮಾಡಿ ಹೋಗಿಲ್ಲ, ಜಲ್ದಿನೇ ಹೋಗಿದ್ದೆ. ಹೋಗಿದ್ದಾಗ ಮೇಡಮ್ ಅವರಾಗಿದ್ದಿಲ್ಲ. ಮೇಡಮ್ ಮಗಳನ್ನ ಫೋನ್ ಹಚ್ಚಿದ್ರು, ಸರಸ್ವತಿ ಬಂದಿಲ್ಲ ಆಂಟಿ ಅದ್ರ. ಹ್ಞೂ ರೀ ಬಂದೇನಿ ರೀ ಮೇಡಮ್ ಅಂದೆ. ಅನ್ನೋದಾಗ ಒಂದು ಸಿದ್ದಿನ ಒಂದು ಡಿಲಿವರಿ ಒಂದೇ ಇತ್ತು, ಮತ್ತು ಸಿದ್ದಿನ ಒಂದು ಪೇಷಂಟ್ ಬಂತು. ಬರೋದಾಗ ನೋಡುವ ಅವ್ರು ಭಾಳ ಕಿರಿಕಿರಿದ್ರೆ ಎಚ್ಚರವಾಗಿ ನೋಡ್ಕೊರಿ ಎಪ್ಪೆ ಅಂತಂದ್ರೆ. ಹಾಂ ಸರಿ ಮೇಡಮ್ ಅಂತಂದು ನೋಡ್ಕೊಂಡು ನೋಡಿದಾಗ 10:50 ಡಿಲಿವರಿ ಆಯ್ತದ್ರು. ಡಿಲಿವರಾಗ ಆಕೆ ಉಸಿರಾಟ ಕಮ್ಮಾಗೋದು ಅದಾಗೋದು ಇದನವ ಅಂತಂದ್ರೆ ಅವ್ರ ಒಳಗೆ ಹೋಗ್ಬೇಕು. ಅವ್ರ ದವಾಖಾನೆಗೆ ಹಾಸ್ಪಿಟಲ್ಗೆ ಇದು ಮಾಡ್ತಾರಂತ ಅಲ್ಲೇ ಬಂದ್ರು. ಅವ್ರು ಬಂದು ಆಕೆ ಒಳಗೆ ನಿಂತ್ಬಿಟ್ರು. ನಿಂದ್ರೆ ಇವರು ಕೈಯನ್ನು ಹುಡುಗಿಯರು ಏನು ಮಾಡ್ತಾವ ಅಷ್ಟು ಇದಿರಂಗಿಲ್ಲ. ನಾನು ಯಾಕೆ ದೊಡ್ಡ ತಂದು ತೋರಿಸಲಿಲ್ಲ, ಸಂಪಕ್ಕೆ ಕುಂದ್ರನ
ಅವ್ರು ಹೇಳಿದ್ರು ಒಂದು ಐಎಮ್ ಕೊಡು ಒಂದು ಐವಿ ಕೊಡು ಅಂತ ಅವ್ರು ಹೇಳಿದ್ರು. ಆಕೆ ಏನು ತಿಳ್ಕೊಂಡಾಳೆ, ಎರಡು ಐವಿನ ಕೊಡ್ಬೇಕಂತ ಒಂದು ಇಂಜಿನ್ ಕೊಡ್ಲಾಕತ್ರು. ಕೊಡೋದಾಗ ನಾನೆಲ್ಲ ಒಂದು ಸ್ವಲ್ಪ ಹಿಂಗೆ ತಂಗಿ ಕೊಡ್ಬೇಡ ಅಂತ ಅಂದೆ. ಇಲ್ಲ ಆಂಟಿ ಅನ್ನ ಹಾಕಿದಾಗ ಮೇಡಮ್ ಹಿಂದಿನ ಸಲ ನೋಡೇ ಇಲ್ಲ. ನನ್ನ ಏನಾಯ್ತು ಆಕೆ ಅವ್ರು ಪೂರಾ ಏನು ಇಂಜಿನ್ ಕೊಡಲ್ಲ ನೋಡಾಳ. ಇಲ್ಲ ಒಂದು ಎಮ್ ಎಲ್ ಹೋಗ್ಯದ ಆಕೆ ಭಾಳ ತ್ರಾಸ ಆಗತ್ತೆ, ಎದೆ ಒಳಗೆ ನೋಸಾಕತ್ತೈತಿ, ನನ್ನ ತ್ರಾಸ ಆಗತ್ತೆ. ನಾನು ಹೊರಗೆ ಬಂದು ಕರೆದ್ರು. ಇಲ್ಲರಿ ಮೇಡಮ್ ಕೊಟ್ಟಿಲ್ಲ, ನಾವು ಒದರಿ ನಟರದಾಗೆ ಬಂದ್ ಮಾಡೀನಿ ಅಂತಂದೆ. ಅಂದ್ರೆ ದೇವ್ರ ಕೊಡ್ಬೇಕು ನೋಡ್ರಿ, ಎಲ್ಲಿ ಹೋಯ್ತಾನ. ನಾನಾರೇ ಏನು ನನಗೇ ಈಗ ಒಂದು 2 ವರ್ಷ ಆಯ್ತು ನಾ ಎಲ್ಲ ಬಿಟ್ಬಿಟ್ಟಿನಿ, ನನ್ನ ಕೈಗೆ ನಿಗೋದಿಲ್ಲ ಅಂತೇಳಿ. ದೇವ್ರು ಎಲ್ಲಿದೆ ಹೋಯ್ತಾನ ನೋಡ್ರಿ ಅಂದ್ರೆ ನೀವು ಕೇಳ್ಕೊಡ್ಬೇಕಲ್ಲ ಅಂಟಿ ಅಂದ್ರು. ನನಗೇನು ಇಂಜೆಕ್ಷನ್ ತೋರ್ಸಂದ್ ಮೇಡಮ್ ಮನೆಗೆ ಕರೆದ್ರು. ಮತ್ತೆ ಊರಿನ ಬಂದು ಏನಾಯ್ತವ ಅಂತಂದ್ರು. ಏನಾಗಿಲ್ರಿ ಮೇಡಮ್ ಆಕೆ ಮತ್ತೆ ಇಂಜೆಕ್ಷನ್ ಕೊಟ್ಟಿಲ್ಲ ಅಂತಂದ್ರೆ, ಇಲ್ಲ ಅವ್ನ ನೆಮ್ಮಲಿ ಕೊಟ್ಟಾಳ ಅಂತಂದ್ರು. ಅಂದ್ರೆ ದೇವ್ರ ನಮ್ಗೆ ಕೋಟಿ ಕೊಟ್ಟಿಸೋದು ನಾನು ದೇವ್ರಪ್ಪ ದೇವ್ರು ಏನು ಆಯ್ತು ಏನಿಲ್ಲ ಗೊತ್ತಿಲ್ಲ, ಇದಕ್ಕೆ ಹಿಂಗೆ ಕೊಡ್ಲಕತ್ತ ಅಂದ ಅನ್ನೋದಾಗ ಕೈಯನ್ನು ಬೆಸ್ಕೊಂಡಾಗ ಹಾಕಿ ಇಲ್ಲ ಅಂಟಿ ಏನಾಯ್ತು ಅಂದಳು. ನೀನು ಏನು ಮಾಡೋದು ಗೊತ್ತಾದ್ರೆ ನೀವು ಕಲಿತಿರಲ್ಲ ಸಾಧ್ಯ. ನಾನು ಇಲ್ಲ ಅಂಟಿ ಸಾರಿ ಅಂದರು. ನನಗೇನು ಮಾಡ್ತೀವಿ ಅದು ಪೇಷಂಟ್ ಕೇಳ್ಬೋದು ಅಂತಂದ್ರೆ ಅವರು ಸಂಘಟನೆಗೆ ಸಿಸ್ಟರ್ ಆಗಿ ಸ್ಟಾಫ್ ನರ್ಸರ ಆಕೆ ತುಂಬಿಕೊಡ್ತಾರೆ. ಇದು ಐಎಮ್ ಕೊಡಿ ಇಂಚಿನ ಇವು ಕೊಡ್ತೀರಿ ನೀವು ಎಂಥ ಸಿಸ್ಟರ್ಗಳು ಇಟ್ಟಿರುತ್ತೆ ಡೈರೆಕ್ಟ್ ಮೇಡಮ್ ಮಗಳಿಗೆ ಕೇಳಿಬಿಟ್ರು. ನನ್ನ ಆಂಟಿ ಏನಾಯ್ತು ಅಂದ್ರೆ ಏನಿಲ್ರಿ ಮೇಡಮ್ ಅಂತಂದೆ. ನಾನಿದೆ ಡಬ ಹುಡುಕತ್ತಿತ್ತು. ನನಗೆ ಅವ್ರು ಇಂಜಿನೇ ತೋರ್ಸಂಗಿಲ್ಲ. ಈಗ ಮೊದಲೆಲ್ಲ ನನ್ನ ಕೈಗಿಟ್ಟಿದ್ದು ನಾನು ಚಿತ್ರ ನೋಡಿ ಹೇಳ್ತಿದ್ದೆ. ನನಗೇನು ಓದಲು ಬರಂಗಿಲ್ಲ, ಬರಂಗಿಲ್ಲ. ಬರೀ ಒಂದು ಚಿತ್ರ ನೋಡಿ ಇಂಜಿನ್ ಅಂತ ಹಿಂಗೆ ಹೇಳ್ತಿದ್ದೆ. ಮೇಡಮ್ ಅವ್ರು ಯಾಕೆ ಎಲ್ಲ ಬಿಟ್ಟು ಏನಾದ್ರು ಮೇಡಮ್ ನನ್ನ ಕೈಗೆ ಇಂಜಿನೇ ಕೊಡಂಗಿಲ್ಲ, ನಾನು ಏನು ಹೇಳಿ ಎಲ್ಲ ಇಂಜಿನ್ ಎಲ್ಲ ಬಾರಿ ಬದ್ಲಿ ಬರ್ಲಾಕತ್ತ. ದೇವ್ರು ನಮಗೆ ಕೋಟಿ ಸೋತ್ರ ಅದು ತಾಂಬದವ್ರು ಹೋಗ್ತವ್ರು ಮಾಡ್ಯಾರು ಅಂತ. ನನ್ನ ಏನಂಟಿ ಏನಂದ್ರೆ ಏನಿಲ್ಲ ನನಗೆ ಏನು ತಿಳಿಯಂಗಿಲ್ಲ ಅಂತ ಗಪ್ಪದೆ. ದೇವ್ರು ನೋಡ್ರಿ ಎಲ್ಲಿಗೆಲ್ಲಿ ಜೀವ ಒಂದು ಹೋಗೋ ಜೀವ ಒಂದು ಜೀವ ಉಳಿಸಿದ ನನ್ನ ಸಂಬಂಧ. ದೇವ್ರು ನಮಗೆ ಕೋಟಿ ಸೋತ್ರವಾಗ. ಹಲ್ಲೆಲೂಯಾ. ಮತ್ತೆ ಯಾರಾದ್ರೆ ಕರ್ತನ ಮಹಿಮೆಗೋಸ್ಕರವಾಗಿ ಸಾಕ್ಷಿ ಕೊಡೋರು? ಓಕೆ, ಯಾರಿಲ್ವ ಸಾಕ್ಷಿ ಕೊಡೋದು? ಓಕೆ, ಇಲ್ಲ ತಂಗಿ. ಓಕೆ, ಸಂಡೇ ಸ್ಕೂಲ್ ಯಾರು ಎಲ್ಲ ಮಕ್ಕಳು ಸಂಡೇ ಸ್ಕೂಲ್ ಹೋಗ್ರಿ. ಓಕೆ, ಆಮೇಲೆ ಹಲ್ಲೆಲೂಯಾ. ಓಕೆ, ಇವತ್ತು ಸರಿಯಾಗಿ 10 ಗಂಟೆಗೆ ನಮ್ಮ ಆರಾಧನೆ ಸ್ಟಾರ್ಟ್ ಮಾಡಿದೀವಿ. ಆಮೇಲೆ ನಾನು ಯಾಕೆ ಹೇಳ್ತೀನಿ ಗೊತ್ತಾ, ದೇವರಿಗೆ ವ್ಯಾಲ್ಯೂ ಕೊಡ್ರಿ, ದೇವರಿಗೆ ನೀವು ಪ್ರಥಮ ಸ್ಥಾನ ಕೊಡ್ರಿ ಎಂಬುದು ನಾನು ಯಾಕೆ ಹೇಳ್ತೀನಿ ಗೊತ್ತಾ, ಇದೆಲ್ಲ ನಿಮ್ಮ ಒಳ್ಳೆಯದಕ್ಕೆ. ಆಮೇಲೆ ನೀವು ಯಾವಾಗ ದೇವರಿಗೆ ನೀವು ಪ್ರಥಮ ಸ್ಥಾನ ಕೊಡ್ತಿರೋ, ಆತನು ನಿಮ್ಮನ್ನು ಎಲ್ಲ ವಿಷಯಗಳಲ್ಲಿ ಆತನು ಪ್ರಥಮ ಸ್ಥಾನ ಇಡುವನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಕೈ ಮುಗಿದು ತಿಳ್ಕೊತೀನಿ, ಸಂಡೇ ನೋ ಕೆಲಸ. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ನೀವು ಆಶೀರ್ವಾದ ನೋಡ್ಬೇಕಂದ್ರೆ, ಆಮೇಲೆ ಹಲ್ಲೆಲೂಯಾ, ನಿಮ್ಮ ಕುಟುಂಬದಲ್ಲಿ ಏನಾದರೂ ಅಹಿತಕರವಾದ ಘಟನೆಗಳಾದ್ರೆ ಎಲ್ಲಕ್ಕಿಂತ ಫಸ್ಟ್ ದೇವ್ರಿಗೆ ಆಗ್ತದೆ, ಸೆಕೆಂಡ್ ನನಗೆ ಆಗ್ತದೆ ದುಃಖ. ಆಮೇಲೆ ಈ ಒಂದು ಮಾತಿಗೆ ಏನಪ್ಪ ಅಂದ್ರೆ, ನಾನು ದೇವರಲ್ಲಿ ಪ್ರತಿದಿನ ನಾನು ಕೇಳ್ತೇನೆ, ಪ್ರತಿದಿನ ದೇವ್ರ ನಾನು ಪ್ರಾರ್ಥನೆ ಮಾಡ್ತೀನಿ, ದೇವ್ರೆ ನಮ್ಮ ಸಭೆಯಲ್ಲಿ ಯಾವುದೇ ರೀತಿಯಾಗಿ ಅಹಿತಕರವಾದ ಘಟನೆ ಆಗಬಾರ್ದು ಎಂಬುದಾಗಿ. ಹಲ್ಲೆಲೂಯಾ. ಯಾಕಂದ್ರೆ ನಾವು ದೇವ್ರ ಕಡೆಗೆ ಇಷ್ಟು ಕಮಿಟ್ಮೆಂಟ್ ಕೊಡುವಾಗ, ಇಷ್ಟು ಪ್ರಾರ್ಥನೆ ಪೂರ್ವಕ ಬರುವಾಗ, ಇಷ್ಟು ನಾವೇನಪ್ಪ ಅಂದ್ರೆ ದೇವರಲ್ಲಿ ನಾವೇನಪ್ಪ ಅಂದ್ರೆ ಇಷ್ಟು ನಾವು ನಂಬಿಕೆಸ್ತಿಗೆ ಇರುವಾಗ, ನಿಮ್ಮನ್ನು ನೋಡಿ ಇನ್ನೂ ನಾವು ಏನಪ್ಪಾ ಅಂದ್ರೆ ಅದನ್ನ ನಮ್ಮ ಜೀವಿತದಲ್ಲಿ ಏನಪ್ಪಾ ಅಂದ್ರೆ ಅದೊಂದು ಜೋಶ್ ಬರ್ಬೇಕು. ನಮಗೆ ಏನ್ ಬರ್ಬೇಕು? ಏನ್ ಬರ್ಬೇಕು? ಆ ಉತ್ಸಾಹ ನಮ್ಮಲ್ಲಿ ಬರ್ಬೇಕು. ಏನಂತ? ಉತ್ಸಾಹ ನಮ್ಮಲ್ಲಿ ಬರ್ಬೇಕು. ಆಮೇಲೆ ಆ ಕಾರಣಕ್ಕಾಗಿ ನಾನು ಹೇಳ್ತೇನೆಪ್ಪ ಅಂದ್ರೆ ಸಂಡೇ ಸ್ವಲ್ಪ ಜಲ್ದಿ ಬನ್ರಿ. ಆಮೇಲೆ ಹೇಳಿ, ಇರೋದು ವಾರದ ಒಂದೇ ಸಂಡೇ, ಆ ಒಂದೇ ಸಂಡೇಲೆ ಬರೀ 3 ತಾಸು.
ಈ 3 ತಾಸಲ್ಲಿ ನೀನು ಯಾವ ಬರ್ತೀವಿ ವಿಚಾರ ಮಾಡು. ಎಸ್ ಆಮೇಲೆ ಅಲ್ಲಲ್ವಯ್ಯ, ಅರ್ಧಕ್ಕೆ ಜನ 75% ಜನ ಲೇಟ್ ಬರ್ತೀವಿ. ಪ್ರತಿ ಸಟ್ಟೆ ಬರ್ತೀವಿ, ಬಟ್ ಏನು ಹೇಳಂಗಿಲ್ಲ. ಅರ್ಥ ಮಾಡ್ಕೊಳ್ರಿ ದೇವ್ರ ವ್ಯಾಲ್ಯೂ. ಆಮೇಲೆ 2025 ಲಾಸ್ಟ್ ಟೈಮ್ ನಾನು ಬೆಂಗಳೂರು ಭೇಟಿ ಹೋಗೋದಾಗಲೇ ಬಂದು ಸೇವಕರು ಹೇಳ್ತಾ ಇದ್ರು, 2024 ಅಥವಾ 25 ಒಂದು ವೈರಸ್ ಬರ್ಲಿಕ್ಕಿದೆ. ಯಾವ ವೈರಸ್ ಅದು? ಎಕ್ಸ್ ವೈರಸ್. ಈ ವೈರಸ್ ಬಂದ ಮೇಲೆ 2 ಕೋಟಿ ಜನ ಸಾಯ್ತಾರಂತ ಅಥವಾ ಸಾಯ್ಬಿಡ್ತಾರಂತ. ಆಮೇಲೆ ಆ ವೈರಸ್ ಬರ್ತದೋ ಬಿಡ್ತದೋ ಗೊತ್ತಿಲ್ಲ. ವೈರಸ್ ಬರೋದಕ್ಕಿಂತ ಮುಂಚಿತವಾಗಿ ನಮ್ಮಲ್ಲಿರುವಂತ ಪವಿತ್ರ ಆತ್ಮನು ನಮ್ಮೊಳಗಡೆ ಆತ್ಮ ದೃಢವಾಗಿ ನಿಲ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಹೋದ್ದು ಗುರುವಾರ 1ನೇ ತಾರೀಕು ನಾನು ಬೆಂಗಳೂರಿದ್ದೆ. ಬೆಂಗಳೂರಿರುವಾಗ ಪಾಸ್ಟರ್ ಹೇಳ್ತಾರಪ್ಪ ಅಂದ್ರೆ, ಬೇಕಂತಲೇ ಪ್ಲಾನ್ ಮಾಡಕಂತಾರ. ಹೋದ ಕೋವಿಡ್ನಾಗ 8 ಜನ ಸತ್ರು. 8 ಜನ ಸತ್ರು ಹೋದ ಕೋವಿಡ್ನಾಗ. 50 ಲಕ್ಷ ಜನ ಸತ್ರು ಹೋದ ಕೋವಿಡ್ನಾಗ. 21 ಕೋವಿಡ್ ಒಳಗ ಎಷ್ಟೇ ಸತ್ರು? 50 ಲಕ್ಷ ಜನ ಸತ್ರು. ಸೈತಾನನು ತನ್ನ ಒಂದು ಕಾರ್ಯವನ್ನ ಆತನು ಬಹು ಬೇಗನೆ ಸಾಧಿಸ್ತಾ ಇದ್ದಾನೆ. ಬಟ್ ದೇವ್ರ ಮಕ್ಕಳಾಗಿರುವುದ ನಾವು ಆತನ ಎಲ್ಲಾ ಕಾರ್ಯಗಳನ್ನ ಯೇಸುವಿನ ನಾಮದಲ್ಲಿ ನಾವು ರದ್ದು ಮಾಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವಾಗ ನೀವು ಹೇಳ್ತೀರಿ ಪಾಸ್ಟರ್ ಸೈತಾನ ಶಕ್ತಿ ಇದೆ. ಸೈತಾನ ಶಕ್ತಿ ಇದೆ. ಅದಕ್ಕೆ ಯೇಸು ಹೇಳಿದೇನಪ್ಪ ಅಂದ್ರೆ, ಮಾರ್ಕ ಬರೋ ಸುವಾರ್ತೆಯಲ್ಲಿ, ನೀವು ಒಬ್ಬ ಬಲಿಷ್ಠನನ್ನ ಕಟ್ಟಿ ಹಾಕದೆ ಹೋದರೆ, ಯಾರನ್ನ ಕಟ್ಟಿ ಹಾಕದೆ ಹೋದ್ರೆ? ಒಬ್ಬ ಬಲಿಷ್ಠನನ್ನು ಕಟ್ಟಿ ಹಾಕದೆ ಹೋದ್ರೆ ಆ ಮನೆ ಒಳಗಡೆ ಹೋಗಿ ಆ ಎಲ್ಲ ವಸ್ತುಗಳನ್ನು ಸುಲ್ಕೊಳ್ಳೋದಕ್ಕೆ ಆಗಂಗಿಲ್ಲ. ಅಂದ್ರೆ ನಿನಗಿಂತ ಬಲಿಷ್ಠ ಸೈತಾನ್ ಇದಾರಂದ್ರೆ ನೀನು ಅವನಕ್ಕಿಂತ 10 ಪಟ್ಟು ಬಲಿಷ್ಠ ಆಗ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಈ ಒಂದು ಸಮಯದಲ್ಲಿ ನೋಡ್ತೇನಪ್ಪ ಅಂದ್ರೆ, ನೀವು ಅಜೆಂಡಾ ನೋಡ್ರಿ. ನೀವು ಆಮೇಲೆ XYZ ಅಜೆಂಡಾ ನೋಡ್ರಿ. ನೀವು ಈ ಅಜೆಂಡಾದಲ್ಲಿ ಏನೇನಿದಾವೆ, ಏನೇನು ಕಾರ್ಯಗಳಿದಾವೆ, ಏನೇನು ಮುಂದೆ ಬರ್ತದೆ ಎಂಬುದಾಗಿ ಆಲ್ರೆಡಿ ಎಲ್ಲರೂ ಪ್ಲಾನ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ದೇವರ ಮಕ್ಕಳಾಗಿರುವಂತ ನಾವು ಉಳಿಬೇಕು, ಇತರನ್ನು ಕೂಡ ಉಳಿಸುವುದು ನಮ್ಮ ಕರ್ತವ್ಯವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬರೀ ಯೆಹೋಶುವ ಹೇಳ್ದಂಗ ನಾನು ಮತ್ತು ನನ್ನ ಕುಟುಂಬ ಅಲ್ಲ, ಅದು ಯೆಹೋಶುವನ ಕಾಲ. ಯೇಸು ಸ್ವಾಮಿ ಏನು? ನಾನು ಮತ್ತು ನಮ್ಮವರೆಲ್ಲರೂ. ಹಲ್ಲೆಲೂಯಾ. ಅದು ಯೆಹೋಶುವನ ಕಾಲದಲ್ಲಿ ನಾನು ನನ್ನ ಕುಟುಂಬವನ್ನು ಯೆಹೋವನನ್ನೇ ಸೇವಿಸುವೆ ಎಂಬುದಾಗಿ. ಬಟ್ ಯೇಸು ಮಾಡಿದ, ಯೇಸು ಸ್ವಾಮಿ ತನ್ನ ಕುಟುಂಬಕ್ಕಾಗಿ, ತನ್ನ ತಂದೆಗಾಗಿ, ತನ್ನ ತಾಯಿಗಾಗಿ, ತನ್ನ ತಮ್ಮಂದಿರಿಗಾಗಿ, ತನ್ನ ತಂಗಿಯಂದರಿಗೆ ಅಷ್ಟೇ ಪ್ರಾಣ ಕೊಟ್ಟಿಲ್ಲ. ಯೇಸು ಸ್ವಾಮಿ ಪ್ರಾಣ ಕೊಡುವಾಗ ಇಡೀ ಲೋಕಕ್ಕೋಸ್ಕರವಾಗಿ ಆತನ ಪ್ರಾಣವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಆ ಯೇಸು ಸ್ವಾಮಿ ಹೋದ್ಮೇಲೆ ಇವಾಗ ಯೇಸು ಸ್ವಾಮಿಯ ಸ್ಥಾನದಲ್ಲಿ ನಾವು ನಿಂತಿದ್ದೇವೆ ಇವತ್ತು. ಆಮೇಲೆ ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಇವತ್ತು ನಾವೇನಪ್ಪ ಅಂದ್ರೆ, ನಮ್ಮ ಸಭೆಯಲ್ಲಿ ಯಾರು ಸಾಯಲ್ಲ, ನಾವು ಸಾಯಕ್ಕೆ ಬೇಡಂಗಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನೀವು ನೋಡ್ರಿ, ನೀವು ಸ್ವಲ್ಪ ಡೀಪ್ ತೆಗೆದು ನೋಡ್ರಿ. ನೀವು ಏನ್ ತೆಗೆದು ನೋಡ್ಬೇಕಂದ್ರೆ, ಲೈವ್ ಇದೆ, ಅದಕ್ಕೆ ಬೇಡ. ಸಂಗತಿಗಳನ್ನು ತೆಗೆದು ನೋಡ್ರಿ, XYZ, ಅಲ್ಲಿ ಭಾಳ ಸಿಗ್ತಾನೆ ನಿಮಗೆ. ಆಮೇಲೆ ಹಲ್ಲೆಲೂಯಾ. ಸೈತಾನ್ ಭಾಳ ಎದ್ದಾಡಿ, ಯಾರ ನುಂಗ್ಲಿ, ಯಾರನ್ನ ಹಾಳು ಮಾಡಲಿ. ಆಮೇಲೆ ಬಟ್ ನಮ್ಮ ಸಭೆಯವರು, ದೇವ್ರ ಮಕ್ಕಳಾಗಿರೋದು ನಾವು, ಇಡೀ ಪಟ್ಟಣಕ್ಕೆ, ಇಡೀ ಕರ್ನಾಟಕಕ್ಕೆ,
ಇಡೀ ಭಾರತ ದೇಶಕ್ಕೆ ನಾವು ಕಾವಲುಗಾರರಾಗಿರೋಣ. ಹಾಲೆಲೂಯಾ. ಅದಕ್ಕೋಸ್ಕರವಾಗಿ ಈ ಸಮಯದಲ್ಲಿ ನೇರವಾಗಿ ದೇವರ ವಾಕ್ಯಕ್ಕೆ ಹೋಗೋಣ. ಕೀರ್ತನೆ 84 10ನೇ ವಚನ. ಕೀರ್ತನೆ 84 10ನೇ ವಚನ. ಆಮೇಲೆ ಇವತ್ತು ನಾನು ಹೇಳ್ತೇನೆಪ್ಪ ಅಂದ್ರೆ ವ್ಯಾಲ್ಯೂ ದ ಪ್ರೆಸೆನ್ಸ್ ಆಫ್ ಗಾಡ್ ಇನ್ ಯುವರ್ ಲೈಫ್. ಆಮೇಲೆ ನಿನ್ನ ಜೀವಿತದಲ್ಲಿ ದೇವರ ಪ್ರಸನ್ನತೆಯನ್ನ ನೀನು ಪ್ರಾಮುಖ್ಯತೆ ಕೊಡು. ತೆಗೆದಿಲ್ಲರು? ಓಕೆ. ನಿನ್ನ ಆಲಯದ ಅಂಗಳದಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರ ದಿನಗಳಿಗಿಂತ ಉತ್ತಮವಾಗಿದೆ. ಸ್ಟಾಪ್. ಓಕೆ. ಬೈಬಲ್ ಹೇಳ್ತಿದ್ರಪ್ಪ ಅಂದ್ರೆ ಆದಿ ಕಾಂಡದಿಂದ ನಾವು ಪ್ರಕಟಣೆವರೆಗೂ ಓದುದಾದ್ರೆ ಮೊದಲನೇ ಸಭೆ ಎಲ್ಲಿ ಸ್ಟಾರ್ಟ್ ನೋಡುವಾಗ ಏನಪ್ಪಾ ಅಂದ್ರೆ ಹಲ್ಲೆಲೂಯ ಅಪೊಸ್ತಲ ಕೃತ್ಯಗಳನ್ನ ನೋಡುವುದಾದ್ರೆ ಏನಪ್ಪಾ ಅಂದ್ರೆ ಈ ಎಲ್ಲಾ ಜನರು ಆಲಯದಲ್ಲಿ ಬಂದು ಆಲಯಕ್ಕೆ ಹೋಗಿ ಆಲಯದಲ್ಲಿ ಕೂತ್ಕೊಂಡು ಆಲಯದಲ್ಲಿ ನಿಂತುಕೊಂಡು ಆಲಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು. ಹಲ್ಲೆಲೂಯ, ಹಲ್ಲೆಲೂಯ. ಓಕೆ. ದೇವ್ರ ವಾಕ್ಯ ಹೇಳ್ತಾರೆ ಅಂದ್ರೆ ನಿನ್ನ ಆಲಯದ ಅಂಗಳದಲ್ಲಿ ಕಳೆದ ಒಂದು ದಿನವು ಎಷ್ಟು ದಿನ ಕಮಲ ಎಷ್ಟು ದಿನ ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರ ದಿನಗಳಿಗಿಂತ ಉತ್ತಮವಾಗಿದ್ದಾವೆ. ಆಮೇಲೆ ಈ ದಿನಗಳು ಎಂತ ದಿನಗಳಾಗಿದೆ ಗೊತ್ತೇನೆ? ಬಹು ಕ್ರೂರಿಯ ದಿನಗಳಾಗಿದ್ದಾವೆ. ಈ ದಿನಗಳು ಎಂತ ದಿನಗಳಾಗಿ ಗೊತ್ತೇನೆ? ಯಾರು ಬೇಕಾದ್ರೂ ಬಂದು ಇವನು ಮೋಸ ಮಾಡಿ ಹೋಗ್ಬೋದು. ಈ ದಿನಗಳು ಎಂತ ದಿನಗಳಾಗಿ ಗೊತ್ತೇನೆ? ಯಾರು ಬೇಕಾದ್ರೂ ಬಂದು ನಿನ್ನ ತಲೆ ಮೇಲೆ ಕೈ ಆಡಿಸಿ ಹೋಗುವಂತ ದಿನಗಳಾಗಿದ್ದಾವೆ. ಹಲ್ಲೆಲೂಯ. ಬಟ್ ನೀನೇನಂದ್ರೆ ನೀನು ಒಂದು ದೇವರ ಪ್ರಸನ್ನತೆ ನೆಲೆಗೊಳ್ಳುವುದಾದ್ರೆ, ನೀನು ದೇವರ ಪ್ರಸನ್ನತೆಯಲ್ಲಿ ಇರುವುದಾದ್ರೆ, ನೀನು ದೇವರ ಪ್ರಸನ್ನತೆಯಲ್ಲಿ ಹಂಬಲದಿಂದ ಆಕರ್ಷಣಾದ್ರೆ ನಾನು ಹೇಳ್ತೀನಿ ಕೇಳಿಸ್ಕೊಳ್ರಿ, ನಿನಗೆ ಪವಿತ್ರಾತ್ಮ ಒಂದು ವರ ಕೊಡ್ತಾನೆ. ಆ ವರ ಏನ್ ಗೊತ್ತೇನ್ರಿ? ವಿವೇಚಿಸುವ ಆತ್ಮ ವರ. ಆ ವರ ನಿನ್ನಲ್ಲಿ ಇರುವುದರಿಂದ ಆ ವರ ಸುಮ್ಮನೆ ಬರಂಗಿಲ್ಲ. ಆಮೇಲೆ ಆ ವರ ಹೆಂಗ್ ಬರ್ತದಂದ್ರೆ ನೀವು ಪ್ರಾರ್ಥನೆಯಲ್ಲಿ ಕೂತ್ಕೊಂಡು ನೀವು ಆರಾಧನೆ ಮಾಡುವಾಗ, ನೀವು ಬೈಬಲ್ ಓದುವಾಗ, ನೀವು ಏನಪ್ಪ ಸಭೆಗೆ ಸರಿಯಾಗಿ ಬರುವಾಗ, ನಿಮ್ಮ ಮನೆಯಲ್ಲಿ ನೀವು ಕೂತ್ಕೊಂಡು ಪ್ರಾರ್ಥನೆ ಮಾಡುವಾಗ, ಹಲ್ಲೆಲೂಯ, ಅಂತ ಸಂದರ್ಭದಲ್ಲಿ ದೇವರು ಆ ವರವನ್ನು ನಿಮಗೆ ಕೊಡುವನಾಗಿದ್ದಾನೆ. ಹಲ್ಲೆಲೂಯ. ಇಲ್ಲಿ ಬೈಬಲ್ ಕೀರ್ತನೆಗಳು ಹೇಳ್ತಾರಪ್ಪ, ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರ ದಿನಗಳಿಗಿಂತ ಉತ್ತಮವಾಗಿವೆ. ಹಲ್ಲೆಲೂಯ, ಹಲ್ಲೆಲೂಯ. ಕೆಲವು ಜನರು ನೋಡ್ರಿ, ನಾನು ಯಾಕೆ ಹುಟ್ಟಿನ ಭೂಮಿ ಮೇಲೆ, ನಾನು ಯಾಕೆ ಜೀವಿಸಾಕತ್ತೀನಿ, ನನ್ನ ಕುಟುಂಬ ಸಾಕಾಗಿದೆ, ನನಗೆ ಮನೆ ಸಾಕಾಗಿದೆ ಆ ಜನ ಅಂತಾರ. ಯಾಕಂತಾರ ಜನ? ಯಾಕೆಂದ್ರೆ ಅವರಿಗೆ ದೇವ್ರಕಿನ ಮನೆಕಿನ ಅವ್ರಿಗೆ ಏನಪ್ಪಾ ಅಂದ್ರೆ ದೇವ್ರಕಿನ ಮನೆಕಿನ ಆಲಯಕ್ಕಿನ ಅವ್ರಿಗೆ ಕೆಲಸ ಜಾಸ್ತಿ ಆಗಿರುತ್ತೆ. ಅವ್ರಿಗೆ ಅರ್ಥ ಮಾಡ್ಕೊಳ್ರಿ, ಏನ್ ಜಾಸ್ತಿ ಇರುತ್ತೆ ಅವ್ರಿಗೆ? ಕೆಲಸ. ಬಟ್ ಏನಪ್ಪಾ ಅಂದ್ರೆ ನೀನು ಸಂಡೇ ಬಂತಂದ್ರೆ, ಆಮೇಲೆ ಭಾನುವಾರ ಆಯ್ತಂದ್ರೆ ನಿನ್ನ ಪ್ರೆಸೆಂಟ್ ಎಲ್ಲಿರ್ಬೇಕು ಗೊತ್ತೀನಿ? ದೇವರ ಆಲಯದಲ್ಲಿ ಇರಬೇಕು. ಎಲ್ಲಿರ್ಬೇಕು? ದೇವರ ಆಲಯದಲ್ಲಿ ಇರ್ಬೇಕು. ಯಾಕಂದ್ರೆ ದೇವರ ಆಲಯದಲ್ಲಿ ಇರುವಾಗ ಬೇರೆ ಸಹಸ್ರ ದಿನಗಳಿಗಿಂತ ಉತ್ತಮವಾಗಿದ್ದಾವೆ. ದುಷ್ಟರ ಗುಡಾರಗಳಲ್ಲಿ ವಾಸಿಸುವುದಕ್ಕಿಂತ ನನ್ನ ದೇವರ ಆಲಯದ ಕಾಯ್ದುಕೊಂಡಿರುವುದೇ ಲೇಸು. ದುಷ್ಟರ ಗುಡಾರದಲ್ಲಿ ವಾಸಿಸುವುದಕ್ಕಿಂತ, ದುಷ್ಟನ ಗುಡಾರದಲ್ಲಿ ವಾಸ ಮಾಡುವುದಕ್ಕಿಂತ, ದುಷ್ಟನ ಮನೆಯಲ್ಲಿ ಇರುವುದಕ್ಕಿಂತ, ದುಷ್ಟನ ಆಲೋಚನೆ ನಡೆಯದೆ ಪಾಪಾತ್ಮ ಮಾರ್ಗದಲ್ಲಿ ನಿಂತುಕೊಳ್ಳದೆ ಸದಾ ಯೆಹೋವನ ವಾಕ್ಯವನ್ನು ಯಾರು ಧ್ಯಾನಿಸ್ತಾರೋ ಅವರು ಅಷ್ಟೇ ಧನ್ಯ ಎಂಬುದಾಗಿ ಬೈಬಲ್ ಅಲ್ಲಿ ನೋಡ್ತಾರೆ. ಹಲ್ಲೆಲೂಯಾ. ಎಲ್ಲಿ ನೋಡ್ತೀರೋ? ಬೈಬಲ್ ಅಲ್ಲಿ ನೋಡ್ತೇವೆ. ಅದಕ್ಕೋಸ್ಕರವಾಗಿ ದುಷ್ಟರ ಗುಡಾರಗಳಲ್ಲಿ ವಾಸಿಸುವುದಕ್ಕಿಂತ ಇವತ್ತು ಸಾಯಂಕಾಲ, ನಾಳೆ ಸಾಯಂಕಾಲ, ನಿನ್ನೆ ಸಾಯಂಕಾಲ ಅಥವಾ ನಿನ್ನ ಕಾಲೇಜ್ನಲ್ಲಿ ನಿನ್ನ ಒಂದು ಬಿಡುವ ಸಮಯದಲ್ಲಿ, ನಿನ್ನ ಒಂದು ಬಿಡುವ ಸಮಯದಲ್ಲಿ ನೀನು ಯಾವ ರೀತಿಯಾಗಿ ನಿನ್ನ ಸಮಯದಿಂದ ಕಳೀತಿ, ಯಾವ ರೀತಿಯಾಗಿ ನಿನ್ನ ಸಮಯದಿಂದ ನೀನು ಇಟ್ಟುಕೊಳ್ತಿ ಎಂಬುದಾಗಿ ಅದು ನಿನ್ನ ಮೇಲೆ ಡಿಪೆಂಡ್ ಆಗಿದೆ. ಆಮೇಲೆ ಹಲ್ಲೆಲೂಯಾ,
ಹಾಲೆಲೂಯಾ. ಅದಕ್ಕೋಸ್ಕರ ದೇವರು ವಾಕ್ಯ ಹೇಳ್ತಾರೆ ಮತ್ತೆ ದುಷ್ಟನ ಗುಡಾರದಲ್ಲಿ ವಾಸಿಸುವುದಕ್ಕಿಂತ ಆಮೇಲೆ ಯಾರ ಕೂಡ ವಾಸಿಸುವುದಕ್ಕಿಂತ ಕವನ್ ಯಾರ ಕೂಡ ವಾಸಿಸುವುದಕ್ಕಿಂತ ದುಷ್ಟರ ಗುಡಾರದಲ್ಲಿ ವಾಸಿಸುವುದಕ್ಕಿಂತ ನನ್ನ ದೇವರ ಆಲಯದ ಬಾಗಿಲನ್ನು ಕಾಯ್ದುಕೊಂಡಿರುವುದೇ ಲೇಸು ಎಂಬುದಾಗಿ ಕೀರ್ತನೆಗಾರನ ದಾವೀದನು ಹೇಳ್ತಾನೆ. ಹಲ್ಲೆಲೂಯಾ. ದಾವೀದನಿಗೆ ದೇವರು ಬಿರುದು ಕೊಟ್ಟ. ಏನ್ ಕೊಟ್ಟ? ಇವನು ನನ್ನ ಹೃದಯಕ್ಕೆ ಹತ್ತಿರವಾಗಿದ್ದಾನೆ. ಏನಾಗಿದ್ದಾನೆ? ಏನಾಗಿದ್ದಾನೆ? ಬೆತ್ಷೆಬ ಜೊತೆ ಪಾಪ ಮಾಡ್ದ, ಉರಿಯನ ಗಂಡನ ಕೊಂದು ಹಾಕದ. ದೇವರು ಅವನಿಗೆ ಹೇಳ್ದ, ಇಷ್ಟಾದ್ರೂ ಕೂಡ ದಾವೀದ ದೇವರಿಗೆ ಹತ್ತಿರವಾಗಿದ್ದಾನ. ಎಸ್, ದಾವೀದ ಪಾಪ ಮಾಡ್ದ, ಅದು ಮರ್ತ. ದಾವೀದ ಏನೆಲ್ಲ ಮಾಡ ಮರ್ತ. ಬಟ್ ಯಾವಾಗ ದೇವರ ಆಲಯ ಬಂತೋ, ಯಾವಾಗ ದೇವರ ಪ್ರಸನ್ನತೆ ಬಂತೋ, ಯಾವಾಗ ದೇವರು ಆ ಒಂದು ಸಮ್ಮುಖ ಬಂತೋ, ದಾವೀದ ಹೇಳ್ತಾರೆ, ಇವತ್ತೆಲ್ಲಾ ಕೆಲಸ ಬಂದ್, ಇವತ್ತು ನನ್ನ ದೇವರಾದ ಯೆಹೋವನನ್ನು ಆರಾಧನೆ ಮಾಡುವವನಾಗಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ನೀನು ಫಸ್ಟ್ ಕೊಡು. ಎಲ್ಲಾ ವಿಷಯದಲ್ಲಿ ದೇವರಿಗೆ ಪ್ರಥಮವಾಗಿಡುವನಾಗಿದ್ದಾನೆ. ಹಲ್ಲೆಲೂಯಾ. ನನ್ನ ಮೆಸೇಜ್ ನಿಮ್ಗೆ ಎಷ್ಟು ಜನಕ್ಕೆ ಅರ್ಥ ಆಗುತ್ತೋ ಗೊತ್ತಿಲ್ಲ, ಬಟ್ ಏನಪ್ಪಾ ನನ್ನ ಮೆಸೇಜ್ ನಿಮ್ಗೆ ಎಷ್ಟು ಜನ ಅರ್ಥ ಗೊತ್ತಿಲ್ಲ, ಬಟ್ ದೇವರ ಅಂತ ಹೇಳ್ತಾರೆ ಏನಪ್ಪಾ ಅಂದ್ರೆ, ನೀನು ದೇವರಿಗೆ ಪ್ರಥಮ ಸ್ಥಾನ ಕೊಡೋದು ಕಲಿ, ನೀನು ದೇವರ ಆಲಯಕ್ಕೆ ಪ್ರಥಮ ಸ್ಥಾನ ಕೊಡೋದು ಕಲಿ, ನಿನ್ನ ಪ್ರಾರ್ಥನೆ ಜೀವಿತದಲ್ಲಿ ಪ್ರಥಮ ಸ್ಥಾನ ಕೊಡೋದು ಕಲಿ. ಮುಂಬರುವ ದಿನಗಳಲ್ಲಿ ನಿನ್ನ ತೆರೆ ಬಾಗಿಲ್ಲ, ನಿನ್ನ ತೆರೆ ಏಳುವಂತದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದೇವರಿಗೆ ಪ್ರಥಮ ಸ್ಥಾನ ಕೊಡುವುದಂದ್ರೆ, ಈ ದೇವರ ಹತ್ರ ಬಂದು ಕೂತ್ಕೊಳ್ಳು ಅಂದ್ರೆ, ಈ ದೇವರ ಹತ್ರ ಬಂದು ಕೇಳುವುದಂದ್ರೆ, ಈ ದೇವರ ಹತ್ರ ಬಂದು ಏನಪ್ಪ ಅಂದ್ರೆ ಆಡುವುದ್ರೆ, ಈ ದೇವರ ಹತ್ರ ಬಂದು ಎಲ್ಲ ಮಾಡುವಂದ್ರೆ, ಬೈಬಲ್ ಹೇಳ್ತಾರೆ ಬಂದ್ರೆ, ಯಾರ್ಯಾರು ಆತನ ಸನ್ನಿಧಿಯಲ್ಲಿ ಕೂತ್ಕೊಂಡು, ಯಾರ್ಯಾರು ಆತನ ಸನ್ನಿಧಿಯಲ್ಲಿ ಕೂತ್ಕೊಂಡು ಬೇಡ್ತಾರೋ ಅವರಿಗೆ ಯಾವ ವಿಷಯಕ್ಕೂ, ಯಾವ ಮಾತಿಗೂ, ಯಾವ ಕೆಲಸಕ್ಕೂ, ಯಾವ ವಿಷಯಕ್ಕೂ ಅವರಿಗೆ ಕಡಿಮೆ ಇಲ್ಲ ಎಂಬುದಾಗಿ ಬೈಬಲ್ ದೇವರ ವಾಕ್ಯದ ನೋಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಲರ್ನ್ ಟು ವ್ಯಾಲ್ಯೂ ದ ಪ್ರೆಸೆನ್ಸ್ ಆಫ್ ಗಾಡ್. ಆಮೇಲೆ ನಾವು ಕಲಿಬೇಕೇನಪ್ಪ, ದೇವರ ಪ್ರಸನ್ನತೆ ನಾವು ಹೆಂಗೆ ನಾವು ಗೌರವಿಸಬೇಕು, ಹೆಂಗೆ ನಾವು ಅದಕ್ಕೆ ಸಂಬಂಧಿಸಬೇಕೆಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ದುಷ್ಟರ ಗುಡಾರಗಳಲ್ಲಿ ವಾಸಿಸುವುದಕ್ಕಿಂತ ಎಲ್ಲಿ ಅನೇಕ ಜನ ಯವನಸ್ಥರಿರಿ, ನಿಮ್ಮ ಸಮಯದ ಸುಮ್ಮನೆ ನೀವು ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ. ಸಾಯಂಕಾಲ ಫ್ರೆಂಡ್ಸ್ ಹತ್ರ ಹೋಗಿ ಹರಟೆ ಹೊಡೆದಕ್ಕಿನ ಸಾಯಂಕಾಲ ಟೈಮ್ ಸಿಕ್ಕಾಗ ಒಂದ್ ತಾಸು ನಿಮ್ಮ ಮನೆಗಳಲ್ಲಿಯೂ, ನಿಮ್ಮ ಮನೆಗಳ ಪ್ಲೇಸ್ ಇಲ್ಲಂದ್ರೆ ಎಲ್ಲಿ ಮಂಡ್ಯಾಗನೋ ಎಲ್ಲೇ ಹೋಗಿ ನೀವು ಪ್ರೇಯರ್ ಮಾಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ? ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಿಂದ ಧರ್ಮ ನಿಂದಕರೊಡನೆ ಸದಾ ಯೆಹೋವನ ವಾಕ್ಯವನ್ನು ಧ್ಯಾನಿಸ್ತಾರೋ ಅವನು ಎಷ್ಟೋ ಧನ್ಯನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಧನ್ಯರಾಗ್ತಿರೋ ದರಿದ್ರಾಗ್ತಿರೋ? ಕಮ ದರಿದ್ರಾಗ್ತಿರೋ? ದೇವ್ರೆ ಯಾರ್ಯಾರು ಧನ್ಯರಾಗ್ತಾರೆ ಅಂದ್ರೆ, ದೇವ್ರೆ ಅವ್ರಷ್ಟೇ ಹೇಳಿ, ನಾನು ದರಿದ್ರಲ್ಲ, ನಾನು ಧನ್ಯನು. ನಾನು ದರಿದ್ರಲ್ಲ, ನಾನು ಧನ್ಯನು. ಆಮೇಲೆ ದೇವ್ರು ನಿಮ್ಮನ್ನು ದರಿದ್ರನಾಗಿ ಬಿಟ್ಟಿಲ್ಲ, ದೇವ್ರು ನಿಮ್ಮನ್ನು ಶಾಪಗ್ರಸ್ತರಾಗಿ ಬಿಟ್ಟಿಲ್ಲ. ದೇವರು ನಿಮ್ಮನ್ನ ಭಾಗ್ಯವಂತರನ್ನಾಗಿ ಮಾಡಲಿಕ್ಕಾಗಿ ಈ ಸಮಾಜದಲ್ಲಿ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳಿ ಬಾಜು, ನಾನು ದರಿದ್ರ ಅಲ್ಲ, ನಾನು ದರಿದ್ರ ಅಲ್ಲ, ಅಳಗಾಡ್ದ ದರಿದ್ರ ಅಲ್ಲ, ನಾನು ದರಿದ್ರ ಅಲ್ಲ. ಏನಲ್ಲ ಮತ್ತೇನ್ರಿ? ಧನ್ಯರು, ಧನ್ಯಳು, ಧನ್ಯರು. ಯಾರಿಗೆ ಯೆಹೋವನು ದೇವರಾಗಿದ್ದಾನೋ ಅವರು ಭಾಗ್ಯವಂತರು. ಹಲ್ಲೆಲೂಯಾ. ಹೇಳಿ, ನಾನು ಭಾಗ್ಯವಂತನಾಗಿದ್ದೇನೆ, ಭಾಗ್ಯವಂತನಾಗಿದ್ದೇನೆ. ಸಮಸ್ಯೆ ಏನಂದ್ರೆ, ಯೆಹೋವನು ದೇವರಾಗಿದ್ರು ಕೂಡ, ಯೇಸು ಸ್ವಾಮಿ ದೇವರಾಗಿದ್ರು ಕೂಡ, ಇನ್ನೂ ಕೆಲವು ಜನ ಅದೇ ದರಿದ್ರತನದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆಮೇಲೆ ನೆಕ್ಸ್ಟ್ ನೋಡೋಣ. ಯೆಹೋವ ದೇವರು 121 122 ಕೀರ್ತನೆ 122 1.
ಯೆಹೋವನ ಮಂದಿರಕ್ಕೆ ಹಾ ಹೋಗೋಣ ಬಾ ಎಂದು ಹಾ ಜನರು ನನ್ನನ್ನು ಕರೆದಾಗ ಹಾ. ನನಗೆ ಸಂತೋಷವಾಯಿತು. ವಾ ಅಭಿಷೇಕ ಬರ್ತಾ ಬರ್ತಾ ಬೆಟ್ಟಲ್ ನೋಡ್ತದ ಎಲ್ಲಿ ಎಲ್ಲಿ ಕರೆದಾಗ ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರನ್ನು ಕರೆದಾಗ ನನಗೆ ಸಂತೋಷವಾಯಿತು. ಯಾರಾದ್ರೂ ನನಗೆ ಪಿಕ್ಚರ್ ಹೋಗೋಣ ಬಾ ಎಂದು ಕರೆದಾಗ ನನಗೆ ಬಹಳ ಸಂತೋಷ ಆಯಿತು. ಹಲ್ಲೆಲೂಯಾ. ಯೌವನಸ್ಥರೇ ಎದ್ದೇಳ್ರಿ, ಎದ್ದೇಳಿ ಎಣಿಸ್ತದ್ರಿ. ಅಂಡಿ ನೀವು ಎಣಿಸ್ತಿದ್ರಿ. ದೇವ್ರ ರಾಜ್ಯದಲ್ಲಿ ಯಾರು ಮುದುಕ ಮುದುಕಿ ಇಲ್ಲ. ಮುದುಕ ಮುದುಕಿ ಇಲ್ಲ ಹೇಳ್ರಿ. ಎಲ್ಲಿ? ಹಾ, ಅಜ್ಜ ಇದ್ರಿ ನಿಮ್ ಮನ್ಯಾಗ, ಅಜ್ಜ ಇದ್ರಿ ನಿಮ್ ಮನ್ಯಾಗ, ಆಂಟಿ ಇದ್ರಿ ನಿಮ್ ಮನ್ಯಾಗ, ಇದ್ರಿ ನಿಮ್ ಮನ್ಯಾಗ. ಬಟ್ ದೇವ್ರ ದೃಷ್ಟಿಯಲ್ಲಿ ಯು ಆರ್ ಯಂಗ್ ಅಂಡ್ ಎನರ್ಜೆಟಿಕ್ ಮ್ಯಾನ್ ಅಂಡ್ ವುಮೆನ್. ಹಲ್ಲೆಲೂಯಾ. ಬೈಬಲ್ ಹೇಳ್ತಾರಪ್ಪ ಅಂದ್ರೆ ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ನನ್ನನ್ನು ಜನರು ಕರೆದಾಗ ನನಗೇನಾಯ್ತು? ಬಹು ಸಂತೋಷ. ಸಂಡೇ ಚರ್ಚಿಗೆ ಬರಕ್ಕೆ ಎಷ್ಟು ಜನ ಸಂತೋಷ ಪಡ್ತಾರೆ? ಕೈ ನೋಡೋದು. ಕೈ ತರಗಲ್ಸ್ರಿ. ಮತ್ತೆ ಯಾಕೆ ಲೇಟ್ ಬರ್ತೀರಿ? Come on. ಬೈಬಲ್ ಹೇಳ್ತಾರೆ ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನ ಕರೆದಾಗ ನನಗೆ ಸಂತೋಷವಾಯಿತು. ಆಮೇಲೆ ಅಲ್ಲಯ್ಯ ಇವಾಗ ಅಭಿಷೇಕ್ ಬರ್ತಾನೆ. ಬಾರ ಅಭಿಷೇಕ್. ಇವ್ ಸಂಪೂರ್ಣ ಅಭಿಷೇಕ್ ಬಂದ್ಮೇಲೆ ಅಭಿಷೇಕ್ ಏನಪ್ಪ ಅಂದ್ರೆ ಹೋಗಿ ಮಂಜು ಕರೀತಾನೆ. ಮಂಜು ಚರ್ಚಿ ಹೋಗ್ರು ಬಾ. ಮಂಜು ಏನ್ ಹೇಳ್ತಾರ? ಇಲ್ಲ, ಇವತ್ತೊಂದು ಕೆಲಸ ಇದೆ. ಜಸ್ಟ್ ಎಕ್ಸಾಂಪಲ್ ಅಂತ ಮಂಜು, ಹೆಂಗಾರ ನೀ ಬಾಳ. ಆಮೇಲೆ ಚರ್ಚಿಗೆ ಬಾ ಅಂತ ಅಭಿಷೇಕ್ ಕರೀತಾರ. ಮಂಜು ಏನ್ ಹೇಳ್ತಾರ? ಇಲ್ಲ, ನಂದು ಕೆಲಸ ಐತಿ. ಮಂಜು ಹೇಳ್ಬೇಕು, ಅಭಿಷೇಕ್ ಚರ್ಚಿಗ ನಡಿ ಹೋಗೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಂತ? ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಅಂತ ಜನರು ನನ್ನನ್ನು ಕರೆದಾಗ. ಎಲ್ಲಿ ಜನರನ್ನು ಕರೆದಾಗ? ಜನರನ್ನು ಕರೆದಾಗ, ಜನರನ್ನು ಕರೆದಾಗ ನಾಷ್ಟಾ ಇರ್ಲಿ, ಚಾ ಇರ್ಲಿ, ಕಾಫಿ ಇರ್ಲಿ, ಏನ್ ಬೇಕಾದ್ರಿ ಎಲ್ಲಾ ಬಿಟ್ಟು ಎದ್ದು ಓಡಾಡಿ ಬಂದು ದೇವರೆಲ್ಲ ಬಂದು ಕೂತ್ಕೊಂಡು. ಕಮಾನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಜನರನ್ನು ಕರೆದಾಗ ನನಗೆ ಬಹಳ ಸಂತೋಷವಾಯಿತು. ಅದು ಎಮ್.ಎಲ್.ಎ ಕರೆದಾಗ ಏನಂತ? ಎಮ್.ಎಲ್.ಎ ಕರೆದಾಗ ಏನಾಗ್ತದೆ ನಿಮ್ಗ? ಕಮ ಏನಾಗ್ತದೆ ಎಮ್.ಎಲ್.ಎ ಕರೆದಾಗ? ಜೋಶ್ ಮಲ್ಲು ಹೇಳ್ತಾರೆ. ಜೋಶ್ ಮಲ್ಲು, ಎಕ್ಸೈಟ್ಮೆಂಟ್. ಮೊದಲು ಯಾವಾಗ ಹೋಗಲಿ ಸಾವು ಬಿಡದರು. ಏನ್ ಕೊಡ್ತಾರ? ಮತ್ತೆ ಅವರಿಂದ ಏನ್ ಬಯಸಾಕತ್ತೀನಿ? ಈಗ ನಾ ಹೋಗ್ಲಿಲ್ಲ ಅಂದ್ರೆ ನಾಳೆ ಯಾವ್ದೇ ಕೆಲಸ ನಿತ್ತಪ್ಪ ಅಂದ್ರ ಈಗ ನಾವು ಹೋಗ್ಲೇಬೇಕು. ಏನ್ ನೋಡಕ್? ಈಗ ಹೋಗ್ಲೇಬೇಕೀಗ. ಯಾರು ಕರ್ದಾರ? ಯಾರು ಕರ್ದಾರ? ಬಾಬಾ ಎಮ್.ಎಲ್.ಎ ಕರ್ದಾರ. ನಾಳೆ ತಹಸೀಲ್ದಾರ್ ಕೆಲಸ ಐತಿ, ಆ ಕೆಲಸ ಆಗ್ಬೇಕಾದ್ರೆ ಹೋಗ್ಲೇಬೇಕು. ನಾಳೆ ಯಾವ್ದೋ ಫೈಲ್ ಮೂವ್ ಮಾಡೋಕೈತಿ, ಆ ಫೈಲ್ ಮೂವ್ ಮಾಡಿದ್ರೆ ಹೋಗ್ಲೇಬೇಕು. ಹಲೋ, ಯಾರು ಕರ್ದಾರ? ಎಮ್.ಎಲ್.ಎ. ಎಮ್.ಎಲ್.ಎ ಕಿನ
ಮುಖ್ಯಮಂತ್ರಿಕಿನ ಪ್ರಧಾನಮಂತ್ರಿಕಿನ ದೊಡ್ಡ ದೇವ್ರ ನಿಮ್ಮನ್ನ ಕರೆಯಕತ್ತಾನ. ನೀವು ಎಷ್ಟು ಉತ್ಸಾಹ ಉಳ್ಳವರಾಗಿದ್ದೇನೆ. ನೆಕ್ಸ್ಟ್ ಟೈಮ್ ಕರಿ. ಯಾರು ಕರಿ ಹೇಳ? ಮಂಜುನಾ ಯಾಕೆಲ್ಲ ಗೊತ್ತ್ರಿ? ಇವ್ರ ಮನೆ ಮುಂದೆ ತಗೊಂಡು ಹಿಂದೆ ತಲೆ ಆ ಮಂಜುನ ಚರ್ಚೆಗಳ ಪಾಲಕ್ಕೆ ನೀ ಸರಿ ಟೈಮ್ ಬರಬೇಕು. ಹಾಲೆಲೂಯಾ, ಹಾಲೆಲೂಯಾ. ಯಾಕೆಂದ್ರೆ ML ಕೊಡೋದಮ್ಮ ಸಿಗ್ತಾವ. ಅದಕ್ಕೆ ಹೇಳ್ತಾನ, 2 ಕೂರಿ ಅಂತ 2 ಐತಿಗೆಪ್ಪ. ಎರಡು ಕೊರಿತ 2 ಇದೆ. ಇದಾಯ್ತಾ? 1 ಕೊರಿತ 1 2 ಹೊತ್ತಿಗೆ ಓಕೆ ಓದಿ. ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಏನಂತ? ನಿಮ್ಮ ನಂಬಿಕೆಯನ್ನು ಯಾವ ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ. ಹೇಳ, ನನ್ನ ನಂಬಿಕೆ ಯಾವ ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳಂಗಿಲ್ಲ. ಹಾಲೆಲೂಯಾ. ನಿನ್ನಲ್ಲಿರುವಂತ ನಂಬಿಕೆ ಅದು ಅಮೂಲ್ಯವಾದ ನಂಬಿಕೆ. ನಿನ್ನಲ್ಲಿರುವಂತ ನಂಬಿಕೆ ಅದು ಬಂಗಾರಕ್ಕಿಂತಲೂ ಶ್ರೇಷ್ಠವಾದ ನಂಬಿಕೆ. ನಿನ್ನಲ್ಲಿರುವಂತ ನಂಬಿಕೆ ಅದು ವಜ್ರಕ್ಕಿಂತ ಶ್ರೇಷ್ಠವಾದ ನಂಬಿಕೆ. ನಿನ್ನಲ್ಲಿರುವಂತ ನಂಬಿಕೆ ಅದು ಹವಳಕ್ಕಿಂತ ಶ್ರೇಷ್ಠವಾದ ನಂಬಿಕೆ. ಹಾಲೆಲೂಯಾ. ನಿನ್ನ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನ ಆಧಾರ ಮಾಡಿಕೊಂಡಿರಬೇಕೆಂದು ನನ್ನ ಬೋಧನೆಯಲ್ಲಿಯೂ ಪ್ರಸಂಗದಲ್ಲಿಯೂ ಮನವೊಲಿಸುವ ಜ್ಞಾನ ವಾಕ್ಯಗಳನ್ನು ನಾನು ಪ್ರಯೋಗಿಸದೆ, ನಾನು ಮಾತನಾಡದೆ ದೇವರ ಆತ್ಮನ ಬಲವನ್ನು ಹಾಲೆಲೂಯಾ, ಹಾಲೆಲೂಯಾ. ನಿಮ್ಮ ಜ್ಞಾನವನ್ನು ಯಾವ ಮನುಷ್ಯ ಆಧಾರದ ಮೇಲೆ ಇರಬಾರ್ದು. ನಿಮ್ಮ ನಂಬಿಕೆ ಯಾವ ಮನುಷ್ಯ ಜ್ಞಾನದ ಆಧಾರದ ಮೇಲೆ ಇರಬಾರ್ದು. MLA MP ಆ ಫ್ರೆಂಡು ಈ ಫ್ರೆಂಡು ಅದು ಇದು ಅವ್ರನ್ನ ಬೇಕು, ಅವ್ರನ್ನ ಗೌರವಿಸ್ತೇವೆ, ಅವ್ರನ್ನ ಪ್ರೀತಿಸ್ತೇವೆ, ಬಟ್ ನಾಟ್ ಮೋರ್ ದೆನ್ ಗಾಡ್. Hallelujah. We honor our MLA, we honor our chief minister, we honor our MP, we honor our chief minister, but not more than God. Hallelujah. Hallelujah. ನಿಮ್ಮ ನಂಬಿಕೆ ಮನುಷ್ಯ ಜ್ಞಾನ ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಳ್ಳಬೇಕೆಂದು ನನ್ನ ಬೋಧನೆಯಲ್ಲಿಯೂ ಪ್ರಸಂಗದಲ್ಲಿಯೂ ಮನವೊಲಿಸುವ ಜ್ಞಾನ ವಾಕ್ಯವನ್ನು ಉಪಯೋಗಿಸದೆ ದೇವರ ಆತ್ಮನ ಬಲವನ್ನ ತೋರ್ಪಡಿಸುವ ವಾಕ್ಯಗಳನ್ನೇ ನಾನು ಪ್ರಯೋಗಿಸುವನಾಗಿದ್ದೇನೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕೋಸ್ಕರವಾಗಿ ಯಾರಾದ್ರೂ ನನ್ನನ್ನ ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂಬುದನ್ನು ಕರೆದ್ರೆ ನನಗೆ ಬಹಳ 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 ಸಂತೋಷ. ಆಮೆನ್. ಹಾಲೆಲೂಯಾ, ಹಾಲೆಲೂಯಾ. ಪ್ರೇಯರ್ ಇತ್ತಂದ್ರೆ ಪ್ರೇಯರ್ ಎಲ್ಲಿ ಇರಲಿ ನೀವು ಓಡೋಡಿ ಬರ್ಬೇಕು. ಎಸ್, ಆಮೇಲೆ ಎಲ್ಲಿ ಬರ್ಬೇಕು? ನೀವು ಓಡೋಡಿ ಬರ್ಬೇಕು ನೀವು ಪ್ರೇಯರ್ಗೆ. ಹಾಲೆಲೂಯಾ, ಹಾಲೆಲೂಯಾ. ಓಕೆ, ಇನ್ನೊಂದ್ಸಲ ಹೋದ್ರಿ. ನಿಮ್ಮ ನಂಬಿಕೆ ಇಲ್ಲ ಅದಲ್ಲ ಕೀರ್ತನೆ 122. ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ, ಯೆಹೋವನ ಮಂದಿರಕ್ಕೆ, ಯೆಹೋವನ ಮಂದಿರಕ್ಕೆ ಹೋಗೋಣ
ಬಾ ಎಂದು ಜನರನ್ನು ಕರೆದಾಗ ಸಂತೋಷವಾಯಿತು. ಏನಾಯ್ತು? ಏನಾಯ್ತು? ಹಾಲೆಲೂಯಾ, ಹಾಲೆಲೂಯಾ. ನಿಮ್ಮ ಮೈಂಡ್ ಸೆಟ್ ಹೆಂಗಿರ್ಬೇಕಂದ್ರೆ ಸಭೆ ಅಂದ್ರೆ ಪ್ರಥಮ ಸ್ಥಾನ. ಹೇಳ್ರಿ, ಸಭೆ ಅಂದ್ರೆ ಪ್ರಥಮ ಸ್ಥಾನ. ಹಾಲೆಲೂಯಾ, ಹಾಲೆಲೂಯಾ. ಇನ್ನು ಎಷ್ಟು ದಿನ ಅದೇ ಕೆಲಸ ಮಾಡ್ಬೇಕಿದೆಯಪ್ಪ ನೀನು? ವಿನಾಯಕ, ಇನ್ನು ಎಷ್ಟು ದಿನ ಅದೇ ಕೆಲಸ ಮಾಡಬೇಕು? ರಾಜು, ಕಮೋನ್ ಹೇಳ್ರಿ, ಇನ್ನು ಎಷ್ಟು ದಿನ ಅದೇ ಕೆಲಸ ಮಾಡ್ಬೇಕಪ್ಪ ನಾನು? ಎಷ್ಟು ದಿನ ಹೇಳ್ಬೇಕು ಸರ್? ಇನ್ನೊಂಗೆ ಬದಲಾಗಬೇಕಲ್ಲ, ಲೈಫ್ ಬದಲಾಗಬೇಕಲ್ಲ, ಬದಲಾಗಬೇಕು, ಜೀವನ ಬದಲಾಗಬೇಕಲ್ಲ, ಜೀವನ ಬದಲಾಗಬೇಕಲ್ಲ, ಜೀವನ ಬದಲಾಗಬೇಕಿಲ್ಲ, ಬದಲಾಗಬೇಕು, ಜೀವನ ಬದಲಾಗಬೇಕಿಲ್ಲ. ಆಮೇಲೆ ಆಳಿದ್ದ ಮಾಲೀಕ ಆಗ್ಬೇಕು. ಹಾಲೆಲೂಯ. ಮಾಲೀಕ ಇದ್ದವ ಅವನ ಕೆಳಗಡೆ 10 ಕಂಪನಿ ಇರಬೇಕು, 10 ಜನ ಕೆಲಸ ಮಾಡಬೇಕು, 3 ಜನ ಕೆಲಸ ಮಾಡಬೇಕು. ಈ ರೀತಿಯ ಗೋಲಲ್ಲಿ ಇರಬೇಕು. ಆಮೇಲೆ ನಾನು ನೀವು 1,000 ಬರೀ ತೈ ತೊಗೊಂಡು ಸಾಕಿ ಬಿಟ್ಟಿದ್ದಾರೆ. ಮಾಡ್ಬೇಕಾ? 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 ಹಾಲೆಲೂಯಾ. ಲರ್ನ್ ಟು ಗಿವ್ ರೆಸ್ಪೆಕ್ಟ್ ಟು ಪ್ರೆಸೆನ್ಸ್ ಆಫ್ ಗಾಡ್. ಹಾಲೆಲೂಯಾ. ಮಂಜು, ವೇದಾಂತ ಹಾಸ್ಪಿಟಲ್ ಇನ್ನೂ 8 ದಿನ ಇರ್ಬೇಕಂದಿದೆ. ಇನ್ನೊಂದು ತಿಂಗಳು ಮದುವೆ ಇದ್ದೀನಿ. ಎಸ್ ಮಲ್ಲು, ಆರ್ಕೆ ಇನ್ನೂ 8 ದಿನ ಇರ್ಬೇಕಂದಿದ್ದೆ. ಹಾರ್ಬೇಕಲ್ಲ, ನಾವು ಹಾರ್ಬೇಕು. ಹಾಲೆಲೂಯಾ, ಹಾಲೆಲೂಯಾ. ಏನ್ ಮಾಡ್ಬೇಕು ನಾವು? ಹಾಲೆಲೂಯಾ. ನಿಮ್ ಬಿಸ್ನೆಸ್ ಇಂಪ್ರೂವ್ ಆದ್ರೆ, ನಿಮ್ ಕೆಲಸಗಳನ್ನ ಬಡ್ತಿ ಆದ್ರೆ, ದೇವ್ರ ಮೇಲೆ ಕತ್ತಂದ್ರೆ ಸಭೆ ಆಟೋಮೆಟಿಕ್ ಆಗಿ ಉದ್ಧಾರ ಆಗ್ತೈತಿ. ಹಾಲೆಲೂಯಾ, ಹಾಲೆಲೂಯಾ. ಸೇಮ್ 10 ವರ್ಷ ಆಯ್ತು, ಅದೇ ಕಾಣಿಕೆನ ಕೊಡಕತ್ತೀನಿ, ಅದೇ ತೈತನ ಕೊಡಕತ್ತೀನಿ. ಏನ್ ಕೊಡಕತ್ತೀನಿ? ಅದೇ ತೈ ಕೊಡಕತ್ತೀನಿ, ಅದೇ ಕಾಣಿಕೆನ ಕೊಡಕತ್ತೀನಿ. ಅಂದ್ರೆ ಉದ್ಧಾರ ಆಗಿಲ್ಲ ಅರ್ಥ. ಇಯರ್ ಬೈ ಇಯರ್, ವರ್ಷಗಳಾದ ವರ್ಷಗಳು ನಮ್ಮ ಜೀವನದಲ್ಲಿ ಬದಲಾವಣೆ ಆಗ್ಬೇಕಾ? ನಮ್ಮ ಕುಟುಂಬದಲ್ಲಿ ಬದಲಾವಣೆ ಆಗ್ಬೇಕು, ನನ್ನ ಕೆಲಸದಲ್ಲಿ ಬದಲಾವಣೆ ಆಗ್ಬೇಕು, ನಾನು ಕೊಡುವಂತ ತೈತಲ್ಲಿ ಬದಲಾವಣೆ ಆಗ್ಬೇಕು, ನಾನು ಕೊಡುವಂತ ಕಾಣಿಕೆ ಬದಲಾವಣೆ ಆಗ್ಬೇಕು. ಹಾಲೆಲೂಯಾ. ಇಯರ್ ಬೈ ಇಯರ್, ಇಯರ್ ಬೈ ಇಯರ್, ಇಯರ್ ಬೈ ಪ್ರತಿ ವರ್ಷ ಎಲ್ಲಾ ವಿಷಯಗಳಲ್ಲಿ ಬದಲಾವಣೆ ಆಗ್ಬೇಕು. ಆಮೇಲೆ ನೆಕ್ಸ್ಟ್ ಕೀರ್ತನೆ 27:4. ಕೀರ್ತನೆ 27:4. ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ಯಾರು ಹೇಳ್ತಾರೆ ಈ ಮಾತು ಯಾರು ಹೇಳ್ತಾರ? ದಾವೀದೇನಿದ್ದ ರಾಜ. ದಾವೀದೇನಿದ್ದ ರಾಜ. ದೇವರು ಅವನ ರಾಜನ ಇಟ್ಟ ಮೇಲೆ ಎಲ್ಲಾ 12 ಕುಲಕ್ಕೆ ಆತನ ರಾಜನಾದಾಗ, ಎಲ್ಲಾ ಕುಲಗಳು ಆತನ ಅಂಡರ್ಲಿರುವಾಗ ಸ್ಟಿಲ್ ದಾವೀದನ ಹೇಳ್ತಾರೆ ಗೊತ್ತಿಲ್ರಿ, ದೇವ್ರೇ ಇದು ಯಾವ ಕುಲ ನನಗೆ ಬೇಡ, ಯಾವ ರಾಜಕೀಯ ನನಗೆ ಬೇಡ, ಯಾವ ಅರಸನ ಪಟ್ಟ ನನಗೆ ಬೇಡ, ದೇವ್ರೇ ನಿನ್ನ ಪ್ರಸನ್ನತೆ ನನಗೆ ಬೇಕು ದೇವ್ರೇ. ಹಾಲೆಲೂಯಾ. ಏನ್ ಬೇಕು? ಆತನ ಪ್ರಸನ್ನತೆ ನೋಡುವುದಕ್ಕೂ
ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಒಂದೇ ವರವನ್ನ ಅಪ್ಪಣೆ ಆಗ್ಬೇಕೆಂಬುದಾಗಿ ದೇವರು ಕೇಳಿದ್ರು. ಹಲ್ಲೆಲೂಯಾ. ತಳ್ತು ನನ್ನ ಜೀವಮಾನವೆಲ್ಲ ಹೇಳಿ, ನನ್ನ ಜೀವಮಾನವೆಲ್ಲ ಯೆಹೋವನ ಮಂದಿರದಲ್ಲಿ ಆತನ ಪ್ರಸನ್ನತೆಯನ್ನ ಎದುರು ನೋಡುವನಾಗಿದ್ದೇನೆ. ಹೇಳ್ರಿ, ಹೇಳ, ನನ್ನ ಜೀವಮಾನ ಕಾಲವೆಲ್ಲ ಯೆಹೋವನ ಮಂದಿರದಲ್ಲಿ ಆತನ ಪ್ರಸನ್ನತೆಯನ್ನು ಎದುರು ನೋಡುವನಾಗಿದ್ದೇನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನ್ ಹೇಳ್ತದೆ ಬೈಬಲ್? ಬೈಬಲ್ ತೆಗೆದುಕೊಂಡ್ಬಿಡ್ರಿ. ರೋಮಪುರ ಬರೋ ಪತ್ರಿಕೆ 10 ಹೇಳ್ತದೆ, ಬಾಯಿಯಿಂದ ಅಡಿಕೆ ಮಾಡಿದ್ರೆ ಏನಾಗ್ತದ? ರಕ್ಷಣೆ ಬರ್ತದೆ. ಯಾರಿಗೆ ರಕ್ಷಣೆ? ನಮಗೆ ರಕ್ಷಣೆ. ಆಮೇಲೆ ಅದಕ್ಕೆ ದೇವರ ವಾಕ್ಯ ಕೀಪೋ ನೀವು ಹೇಳ್ತಾ ಇರ್ಬೇಕು. ಆ ಸಮಯದಲ್ಲಿ ಏನಾಗ್ತದೆ ಗೊತ್ತಂದ್ರೆ, ದೇವ್ರ ವಾಕ್ಯ ಹೇಳುವಾಗ ದೇವ್ರು ನಿಮ್ಗೆ ಏನು ಸಿಫ್ಟ್ ಮಾಡ್ತಿರ್ತಾನೆ. ಹಲ್ಲೆಲೂಯಾ. ನನ್ನ ಜೀವಮಾನವೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆ ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡಬೇಕು, ನನಗೆ ಅಪ್ಪಣೆ ಆಗಬೇಕೆಂಬ ಒಂದೇ ವರವನ್ನ ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುವನು. ಇವತ್ತು ನಾವು ಏನೆದುರು ನೋಡ್ತಾ ಇದ್ದೇವೆ? ಕಮಾನ್, ಏನೆದುರು ನೋಡ್ತಾ ಇದ್ದೀವಿ ಇವತ್ತು ನಾವು? ಬೆಳಗ್ಗೆ ಎದ್ದ ಮೇಲೆ ಅರ್ಧ ತಾಸು ದೇವ್ರು ಕೊಡ್ತೇವೆ, 15 ದೇವ್ರು ಕೊಡ್ತೇವೆ. ಆಮೇಲೆ ಏನಿದ್ರು ನೋಡ್ತೀವಿ ನಾವು? ಬೆಳಗ್ಗೆ ಎದ್ದ ಮೇಲೆ ಅರ್ಧ ತಾಸು ದೇವ್ರಿಗೆ, 15 ನಿಮಿಷ ದೇವ್ರಿಗೆ, 20 ನಿಮಿಷ ದೇವ್ರಿಗೆ. ಕೆಲವರಂತೂ ಕ್ಯಾಲೆಂಡರ್ ಬರೆದಂತ ವಾಕ್ಯ ಓದಿ ಹೋಗ್ಬಿಡ್ತಾರ. ಇವತ್ತು ಏನಿದ್ರು ನೋಡಕತ್ತೀವಿ? ನಮಗೆ ಲಾಭ ಏನು ಬರ್ತದ? ನಾವು ಎಲ್ಲಿ ಉದ್ಧಾರ ಆಗ್ತೀವಿ? ನಮ್ಗೆ ಯಾರು ದುಡ್ಡು ಕೊಡ್ತಾರ? ನಾವ್ ಎಲ್ಲಿ ಹೋಗ್ತೀವಿ? ನಮ್ಮ ಕೆಲಸಗಳೇನು? ಇನ್ನೂ ಕೆಲಸಗಳು ಆಗುವಂತ ಕೆಲಸಗಳು ಬಹಳ ಇದಾವೆ, ಅವನ್ನ ನೋಡಕತ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಟ್ ಬೈಬಲ್ ಹೇಳ್ತಾನಪ್ಪ ಅಂದ್ರೆ, ಅವು ಯಾವ ನೋಡೋದು ಬೇಡ. ನೀನು ಕರ್ತನಲ್ಲಿ ಅಪೇಕ್ಷೆಯಿಂದಿರು, ದೇವರ ಪ್ರಸನ್ನತೆಯನ್ನು ಆಲಿಸುವನಾಗಿರು. ದೇವರ ಪ್ರಸನ್ನತೆ ನೀನು ನೆಲೆಗೊಳ್ಳುವುದಾದ್ರೆ ದೇವರು ತನ್ನ ಪ್ರಿಯನಿಗೆ ಅದರ ನಿದ್ರೆಯಲ್ಲಿ ಕೂಡ ದೇವರು ಕೊಡುವನಾಗಿದ್ದಾನೆ. ಹಲ್ಲೆಲೂಯಾ. ಕೀರ್ತನ 22ನೇ ಅಧ್ಯಾಯ, ಬೆಳಗಾಗೋದಕ್ಕಿಂತ ಮುಂಚಿತವಾಗಿ ಹೇಳುವವರೇ. ಎಲ್ಲಿ? ಬೆಳಗಾಗುವುದಕ್ಕಿಂತ ಮುಂಚಿತವಾಗಿ ಹೇಳುವವರೇ. ಯಾಕೆ ಹೇಳ್ತೀರಿ ಬೆಳಗಾಗಿಂತ ಮುಂಚಿತವಾಗಿ? ಪ್ರಾರ್ಥನೆ ಮಾಡಕ್ ಹೇಳ್ತೀರಾ? ಪ್ರಾರ್ಥನೆ ಮಾಡಕ್ ಹೇಳ್ತೀರಾ? ಇಲ್ಲ, ನಿಮ್ಮ ಸ್ವಂತ ಕಾರ್ಯ ಮಾಡಕ್ಕಾಗಿ, ನಿಮ್ಮ ಸ್ವಂತ ಕೆಲಸ ಮಾಡಕ್ಕಾಗಿ, ನಾನು ಅಲ್ಲಿ ಹೋಗ್ಬೇಕು, ನಾನು ಅದನ್ನ ಮಾಡ್ಬೇಕು, ನಾನು ಇದನ್ನ ಮಾಡ್ಬೇಕು, ಅದನ್ನ ಮಾಡ್ಬೇಕು ಹೇಳ್ತೀರಾ? ಯಾರು ಕೂಡ ಪ್ರಾರ್ಥನೆ ಹೇಳಂಗಿಲ್ಲ. ಎದ್ರು ಪ್ರಾರ್ಥನೆ ಹೇಳೋರು ಕೂಡ ಬಹಳ ಸ್ವಲ್ಪ ಜನ. ಹಲ್ಲೆಲೂಯಾ. ಹೇಳಿ, ಬೆಳಗಾಗೋಕ್ಕಿಂತ ಮುಂಚಿತವಾಗಿ ಹೇಳುವವರೇ, ಬೆಳಗಾಗೋಕ್ಕಿಂತ ಮುಂಚಿತವಾಗಿ ಹೇಳುವವರೇ. ತಾಯಿ, ಸಾಕ್ಷಿ ಬಂದು ಹೇಳಕ್ಕಾಗಲ್ಲ. ಎಚ್ಚರವಾಗಿ ಕಣ್ಣು ಮಾಡಿ ದೇವರಾಗಿ ಕೇಳ್ಬೇಕು, ಅಂದ್ರೆ ಉದ್ಧಾರ ಆಗ್ತೈತಿ. ಇದೇ 4 ಜನ ಅವಾಗ ಕೂತ್ಕೊಂಡು ನಿಂತೀವಲ್ಲ ನಿಮ್ಗ. ಯಾಕಂದ್ರೆ ಮಾತಾಡ್ತೀವಿ ಕೇಳೋದು ಬರ್ತದ ನೋಡು. ಕಣ್ತು ರೀತಿ ಮಾಡಕಂದ್ರೆ ಅಷ್ಟೊಂದಾಗ ಆಯ್ತು ಈಗ ಮನಿ ಒಳಗ. ಹಿಂಗೆ ಇರು. ಆಮೇಲೆ ಹಲ್ಲೆಲೂಯಾ. ಹಿಂಗ್ ಮಾಡ ಹಿಂಗ್ ಮಾಡ. ಇಂಥ ಸೆಕೆಗೆ ನಿಮ್ಗೆ ಯಾಕೆ ನಿಧಿ ಬರ್ತಾನೋ ಗೊತ್ತಾಗಲ್ಲ. ಇನ್ನು ಎಸಿಗೆ ಸಾಕಾದ್ರೆ ಮುಗಿದೋಯ್ತು. ಹಲ್ಲೆಲೂಯಾ. ಏನ್ ಹೇಳ್ತೀರ? ಬೆಳಗಾಗುವುದಕ್ಕಿಂತ ಮುಂಚಿತವಾಗಿ ಹೇಳುವವರೇ, ಹೊತ್ತು ಮೀರಿ ಮಲಗುವವರೇ, ತುತ್ತು
ಅನ್ನಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ. Hallelujah. 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 ಓಕೆ, ನೀ ಕೆಲಸ ಎದಕ್ಕೆ ಮಾಡ್ತೇವ? ನೀ ಕೆಲಸ ಎದಕ್ಕೆ ಮಾಡ್ತೇವ? ಎದಕ್ಕೆ ಮಾಡ್ತೀವಿ ಹೇಳು? ಸುಮ್ಮಂಟಿ ಕೆಲ್ಸಕ್ಕ ಎಲ್ಲರೂ ಹೊಟ್ಟೆ ತುಂಬ ಕೆಲಸ ಮಾಡ್ತೀವಿ ನಾವು. ಎಸ್ ಅಕ್ಕ, ಅಕ್ಕ ಹಿಂದೆ ಕೂತ್ರಕ್ಕ, ಎದಕ್ಕೆ ಮಾಡ್ತೀವಿ? ಈ ಹೊಟ್ಟೆ ಪಾಡಿಗೆ ಎಷ್ಟು ದಿನ ಎಷ್ಟು ತಾಸು ದುಡಿದಿದ್ದೀರಾ ನಾವು? 8 ತಾಸು, 9 ತಾಸು, 6 ತಾಸು ಅವರವರ ಡ್ಯೂಟಿ ಟೈಮ್ ಇದ ಪ್ರಕಾರ ದುಡಿತೀವಿ. ಎಸ್ ಹೌದಲ್ಲ? ಈ ಹೊಟ್ಟೆಯನ್ನು ಉಂಟು ಮಾಡಿದವರಿಗೋಸ್ಕರವಾಗಿ 8 ತಾಸು ದುಡಿತೀವಿ. ಅರ್ಥ ಆಗಿಲ್ಲ ಕನ್ನಡ. ಈ ಹೊಟ್ಟೆ ಇದೆಯಲ್ಲ, ಇದೆಯಲ್ಲ ಹೊಟ್ಟೆ ಇದೆಯಲ್ಲ, ಇದನ್ನ ಉಂಟು ಮಾಡ್ಯಾರ. ಏನ್ ಮಾಡ್ಯಾರ? ಅವನಿಗೋಸ್ಕರವಾಗಿ ಎಷ್ಟು ತಾಸು ಕೆಲಸ ಮಾಡ್ತಾರೆ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೈಬಲ್ ವಚನ ಹೇಳ್ತೇನಪ್ಪ ಅಂದ್ರೆ, ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಜನರಿಗೆ ಹಾಗೆ ಕಲಿಸುವಂತೆ ತಾನೂ ಕೂಡ ಈ ಸಣ್ಣ ಸಣ್ಣ ಆಜ್ಞೆಗಳನ್ನ ಕೈಕೊಂಡು ನಡೆಯುವನು ಪರಲೋಕ ರಾಜ್ಯದಲ್ಲಿ ಬಹು ದೊಡ್ಡವನು ಎನಿಸಿಕೊಳ್ಳುವನಾಗಿದ್ದಾನೆ. ಹಲ್ಲೆಲೂಯಾ. ಇವೆಲ್ಲ ಸಿಂಪಲ್ ಸಂಗತಿಗಳು. ಇವೆಲ್ಲ ನಮ್ಗೆ ಗೊತ್ತದ, ಬಟ್ ಅದನ್ನು ಮಾಡಂಗಿಲ್ಲ. ಪ್ರತಿದಿನ ಮಾಡ್ತೀವಾ ಬರೇ ಪಾಸ್ಟರ್ ಫೋನ್ ಹಚ್ಚಿದ್ರೆ ಫೋನ್ ಎತ್ತಿ ಹೇಳಕ್ ಬರ್ತದ. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ನೀವೇ ನಿಮ್ ದೇವರನ್ನ ನೀವು ಚಿಕ್ಕದಾಗಿ ತೋರ್ಸಕತ್ತೀರಿ. ಹಲ್ಲೆಲೂಯಾ. ಏನು? ಪಾಸ್ಟರ್ ನನಗೆ ಹಿಂಗಾಯ್ತು, ಪಾಸ್ಟರ್ ನನಗೆ ಹಂಗಾಯ್ತು, ಪಾಸ್ಟರ್ ನನಗೆ ಇದಾಯ್ತು, ಪಾಸ್ಟರ್ ನನಗೆ ಇದು ಆಯ್ತು, ಪಾಸ್ಟರ್ ನನಗೆ ಅದು ಆಯ್ತು, ಪಾಸ್ಟರ್ ನನಗೆ ಇದು ಆಯ್ತು. ಪಾಸ್ಟರ್ ದೇವರಲ್ಲ, ಪಾಸ್ಟರ್ ನಿಮಗೆ ಮನುಷ್ಯನು ಇದ್ದಾನೆ. ನಿಮ್ಮ ಸಮಸ್ಯೆ ನನ್ನ ಕಡೆ ಹೇಳ್ಕೊಂಡ್ರೆ ಬೇಡಂಗಿಲ್ಲ, ಮತ್ತೆ ನನ್ನ ಕಡೆ ಹೇಳ್ಕೊಳ್ಳೋಕೆ ಮುಂಚಿತವಾಗಿ ದೇವರ ಹತ್ರ ಹೇಳ್ಕೊಳ್ಳೋ ಸಮಸ್ಯೆ. ಹಲ್ಲೆಲೂಯಾ. ನಾನು ಸಮಸ್ಯೆಗಳನ್ನು ನೀವು ನನ್ನ ಮುಂದೆ ಸಮಸ್ಯೆ ತಂದ್ರೆ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ಬೋದು, ಬಟ್ ನಿಮ್ಮ ಸಮಸ್ಯೆ ಪರಿಹಾರ ಮಾಡಕ್ಕೆ ನನ್ನ ಕೈಲಾಗಲ್ಲ. ಹಲ್ಲೆಲೂಯಾ. ಯೆಹೋವನ ಮಂದಿರಕ್ಕೆ ತೆಗೆದ ತೆಗಿ ಪಟ್ಟೆ 27. ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆ ಆಗಬೇಕೆಂಬ ಒಂದೇ ವರವನ್ನ ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ನೆಕ್ಸ್ಟ್ ಮತ್ತೆ ಮ್ಯಾಕ್ ತಗೊಂಡು ಅಪಾಯ ಕಾಲದಲ್ಲಿ ಓಕೆ, ನಾವು ದೇವ್ರ ಪ್ರಸನ್ನತೆಯನ್ನು ಎದುರು ನೋಡೋರಾಗಿದ್ದೇವೆ? ಕಮಾನ್ ಹೇಳಿ, ಯಾಕೆ ಹೇಳ್ರಿ? ಯಾಕೆ ಪ್ರಾರ್ಥನೆ ಮಾಡಬೇಕು ಹೇಳಿ? ಯಾಕೆ ಬೈಬಲ್ ಓದಬೇಕು? ಯಾಕೆ ದೇವರ ಪ್ರಸನ್ನತೆಯಲ್ಲಿ ಕಾಲ ಕಳಿಬೇಕು? ಯಾಕೆ ಸಂಡೇ ಚರ್ಚಿ ಬರಬೇಕು? ಇಲ್ಲ ಓದ್ರಿ. ಅಪಾಯ ಕಾಲದಲ್ಲಿ ಆತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು. ಯಾವ ಕಾಲದಲ್ಲಿ? ಯಾವ ಕಾಲದಲ್ಲಿ? ಅಪಾಯ ಕಾಲದಲ್ಲಿ ನಿನ್ನನ್ನು ಆತನ ಗುಪ್ತ ಸ್ಥಳಗಳಲ್ಲಿ ಅಡಗಿಸಿಡುವನು. ನಿನ್ನ ಮನೆಗೆ ಯಾವ ಬಾಧೆ ಬರಂಗಿಲ್ಲ, ನಿನಗೆ ಯಾವ ರೋಗ ಬರಂಗಿಲ್ಲ, ನಿನಗೆ ಯಾವ ಗಾಳಿ ಬರಂಗಿಲ್ಲ, ನಿನಗೆ ಯಾವ ಪಿಸಾಚಿ ಬರಂಗಿಲ್ಲ. ಯಾಕೆಂದ್ರೆ ನಾನು ಪರಾತ್ಮನ ಮೊರ ಹೊಕ್ಕಿರುವ ಸರ್ವಶಕ್ತನ ಆಶ್ರಯದಲ್ಲಿ ನಾನು ಮತ್ತು ನನ್ನ ಕುಟುಂಬದವರು ನಾವು ಸುರಕ್ಷಿತವಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಪಾಯ ಬಂದಾಗ ದೇವರ ಅಪಾಯ ತಪ್ಪಿಸ್ತಾನೆ, ಕೇಡು ಬಂದಾಗ
ದೇವರು ಕೇಳಿ ತಪ್ಪಿಸ್ತಾನೆ. ನಿನ್ನ ವಿಷಯವಾಗಿ ಏನಾದ್ರೂ ಬಾಧೆ ಬಂದ್ರೆ ದೇವರು ಬಾಧೆ ತಪ್ಪಿಸ್ತಾನೆ. ನಿನ್ನ ವಿಷಯವಾಗಿ ದೇವರು ಏನಾದ್ರು ದೊಡ್ಡ ಒಂದು ವ್ಯಾಧಿ ಬಂದ್ರೆ ದೇವರು ವ್ಯಾಧಿ ತಪ್ಪಿಸುವನಾಗಿದ್ರೆ, ಕಾರಣ ಅಂದ್ರೆ ನೀನು ಯೆಹೋವನನ್ನ ಪ್ರೀತಿಸುವನಾಗಿದ್ದೆ. ತಂದೆ ಮಗ ಪರಿಶುದ್ಧಾತ್ಮನನ್ನ ಪ್ರೀತಿಸಿ ಆತನ ಪ್ರಸನ್ನತೆಯಲ್ಲಿ ವಾಸಿಸುವನಾಗಿದ್ದೆ. ಅದಕ್ಕೋಸ್ಕರವಾಗಿ ಅಪಾಯದಲ್ಲಿ ಆತನಿಂದ ಗುಪ್ತ ಸ್ಥಳಗಳಲ್ಲಿ ಜನರ ಅಡಗಿಸುವವನು. ಹಲ್ಲೆಲೂಯಾ. ಎದರಲ್ಲಿ ಗುಪ್ತ ಸ್ಥಳ ಹೆಂಗಿರ್ತದ? ನಮ್ಮ ಮನೆ ಅಡಿಗೆ ರೂಮಿದ್ದಾಗ ಗುಪ್ತ ಸ್ಥಳ. ಚೈನಾದವರು ಒಂದು ಗುಪ್ತ ಸ್ಥಳ ಮಾಡ್ಯಾರ. ಈ ಗುಪ್ತ ಸ್ಥಳದಲ್ಲಿ ಹೋಗೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಯಾಕೆ? ನಾಳೆ ಇತರ ಕಂಟ್ರಿ, ಇತರ ದೇಶ ಯಾರಾದ್ರೂ ಬಂದು ಅಟ್ಯಾಕ್ ಮಾಡಿದ್ರೆ ಅವರಿಗೆ ಅಡಿಕೊಳ್ಳಿಕ್ಕೆ ಒಂದು ದೊಡ್ಡ ಗುಪ್ತ ಸ್ಥಳ ಮಾಡ್ಯಾರ. ಯಾರು ಯಾರು? ಚೈನಾದವರು. ಯಾಕೆ? ನಮಗೆ ಅಪಾಯ ಬಂದಾಗ ನಾವು ಗುಪ್ತ ಸ್ಥಳಗಳಲ್ಲಿ ನಾವು ಅಡಿಕೊಳ್ಳಬಹುದು. ಹಲ್ಲೆಲೂಯಾ. ಹಂಗೆ ದೇವರು ಹೇಳ್ತಾರಪ್ಪ ಅಂದ್ರೆ, ಅಪಾಯ ಕಾಲದಲ್ಲಿ ಆತನು ನನ್ನನ್ನ ಗುಪ್ತ ಸ್ಥಳಗಳಲ್ಲಿ ಅಡಗಿಸುವವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನನಗ ನಿನಗೆ ಗುಪ್ತ ಸ್ಥಳ ಯಾವುದು? ದೇವರ ಪ್ರಸನ್ನತೆ. ನಾಟ್ ದೇವರ ಅಲ್ಲ, ದೇವರ ಪ್ರಸನ್ನತೆ. ಕಮಾನ್ ಹೇಳಿ, ದೇವರ ಪ್ರಸನ್ನತೆ, ದೇವರ ಪ್ರಸನ್ನತೆ. ಅದಕ್ಕೆ ಹೇಳ್ತಾರೆ, ಪರಾತ್ಪರನ ಮೊರೆ ಹೊಕ್ಕಿರುವ ಸರ್ವಶಕ್ತನ ದೇವರು ಆಶ್ರಯದಲ್ಲಿ ಎಲ್ಲಿ ನಾನು ಸುರಕ್ಷಿತವಾಗಿದ್ದೇನೆ. ಪರಾತ್ಪರನ ಮೊರೆ ಹೊಕ್ಕಿರುವ ದೇವರು ಸರ್ವಶಕ್ತನ ಆಶ್ರಯದಲ್ಲಿ ಇವತ್ತು ನಾನು ಮತ್ತು ನನ್ನ ಕುಟುಂಬದವರು ಸುರಕ್ಷಿತವಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವುದೇ ರೋಗ ಬಂದರೂ ನೀನು ತಾಕಂಗಿಲ್ಲ, ಯಾವುದೇ ಕಷ್ಟ ಬಂದು ನೀನು ತಾಕಂಗಿಲ್ಲ, ಯಾವುದೇ ವ್ಯಾಧಿ ಬಂದು ನಿನ್ನ ಮೇಲೆ ಬರಂಗಿಲ್ಲ, ಯಾವುದೇ ರೀತಿಯಾದ ಅವಹೇಳನ ಕಾರ್ಯಗಳು ನಿನ್ನ ವಿರುದ್ಧವಾಗಿ ಬಂದರೂ ಕೂಡ ಅವ್ನು ತಾಕಂಗಿಲ್ಲ, ನೀನು ಮುಟ್ಟಂಗಿಲ್ಲ. ಯಾಕೆಂದ್ರೆ ನೀನು ಪರಾತ್ಪರನ ಮೊರಹೊಕ್ಕಿರುವ ಸರ್ವ ಶಕ್ತನ ಕೆಳಗಡೆ ಇರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೆಕ್ಸ್ಟ್, ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸುವನು. ವಾವ್. ಭದ್ರ ಅಂದೇನ್ರಿ? ಪ್ರೊಟೆಕ್ಟ್. ಪ್ರೊಟೆಕ್ಟ್ ಅಂದ್ರೆ ಏನು? ತನ್ನ ಗುಡಾರ ಎಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನ ಭದ್ರಪಡಿಸುವನು. ಎಲ್ಲಿ? ತನ್ನ ಗುಡಾರ ಎಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನ ಭದ್ರಪಡಿಸುವುದು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳ, ಕ್ರೈಸ್ತ ಜೀವಿತ ಬರೀ ಅಳುವುದಲ್ಲ. ಹೇಳಿ, ಬರೀ ಅಳುವುದಲ್ಲ, ಬರೀ ಅಳುವುದಲ್ಲ. ಕ್ರೈಸ್ತ ಜೀವಿತವನ್ನು ಏನಪ್ಪ ಅಂದ್ರೆ ಒಂದು ಜಯದ ಜೀವಿತವಾಗೈತೆ. ಯಾವ ಜೀವಿತ ಆಗೈತೆ? ಕಮನ್, ಯಾವ ಜೀವಿತ ಆಗೈತೆ? ಯಾವ ಜೀವಿತ ಆಗೈತೆ? ಜಯದ ಜೀವಿತ. ಕೆಲವು ಜನ ನೋಡ್ರಿ, ನೀವು ಏನೇ ಕಷ್ಟ ಬಂದ್ರೆ ಅಳ್ತಾರ, ಖುಷಿ ಆದ್ರೂ ಅಳ್ತಾರ, ದುಃಖ ಆದ್ರೂ ಅಳ್ತಾರ, ಇದ್ರು ಅಳ್ತಾರ, ಇರ್ಲಿಕ್ಕಂದ್ರೂ ಅಳ್ತಾರ. ಅವ್ರಿಗೆ ಏನು ಮಾಡೋಕೆ ಗೊತ್ತಿಲ್ಲ. ದೇವ್ರೆ, ಅವ್ರು ಇಲ್ಲಿ ಇರಕ್ಕೆ ಯೋಗ್ಯರಲ್ಲ ದೇವ್ರೆ, ಅವ್ರನ್ನ ಬೇಗನೆ ಕರ್ಕೊಂಡ್ಬಿಡ್ತೀವ್ರಿ ಎಂಬುದನ್ನು ಹೇಳ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಕೊಟ್ಟಿರುವಂತ ಆಶೀರ್ವಾದವನ್ನ ನೀವು ಕಣ್ ತುಂಬ, ಕೈ ತುಂಬ, ಬಾಯಿ ತುಂಬ ನೀವು ಅನುಭವಿಸದೆ ಹೋದರೆ ನಿಮ್ಮಂತ ನತದೃಷ್ಟ ಯಾರೂ ಇಲ್ಲ. ಹಲ್ಲೆಲೂಯಾ. ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸುವುದು. ಪರ್ವತಾಗ್ರದಲ್ಲಿ ನನ್ನನ್ನು ಸುರಕ್ಷಿತವಾಗಿ ಇರಿಸುವನು. ಹೇಳಿ, ಪರ್ವತಾಗ್ರದಲ್ಲಿ. ಹಲ್ಲೆಲೂಯಾ. ನನ್ನನ್ನು ಸುರಕ್ಷಿತವಾಗಿ ಇರಿಸುವೆ. ನಿನ್ನ ಮಕ್ಕದಲ್ಲಿ 1000 ಜನರು, ನಿನ್ನ ಎಡಗಡೆಯಲ್ಲಿ 10,000 ಜನರು ಸತ್ತ ಬಿದ್ರು ನಿನ್ನ ಯಾವ ಕೇಡು ತಟ್ಟಂಗಿಲ್ಲ.
ಹಾಲೆಲೂಯಾ. ಯಾವ ಎಕ್ಸ್ ವೈರಸ್ ಬಂದ್ರು ಕೂಡ, ಯಾವ ಜೆಡ್ ವೈರಸ್ ಬಂದ್ರು ಕೂಡ, ಯಾವ ವೈರಸ್ ಬಂದ್ರು ಕೂಡ, ಯಾವ ಎ ವೈರಸ್ ಬಂದ್ರು ಕೂಡ ನಿಮ್ಮ ಕುಟುಂಬವನ್ನು, ನಮ್ಮ ಕುಟುಂಬವನ್ನ, ನಮ್ಮ ಪಟ್ಟಣವನ್ನ, ನಮ್ಮ ಜನರನ್ನ ಅದು ಯಾವುದು ಏನು ಮಾಡಂಗಿಲ್ಲ ಯೇಸುವಿನ ನಾಮದಲ್ಲಿ. ಹಾಲೆಲೂಯಾ, ಹಾಲೆಲೂಯಾ. ಯಾಕೆ? ಪರ್ವತಾಗ್ರದಲ್ಲಿ ನನ್ನನ್ನು ಸುರಕ್ಷಿತವಾಗಿ ಇರಿಸುವೆನು. ಹೀಗಿರುವುದರಿಂದ ಸುತ್ತಲಿರುವ ವೈರಿಗಳ ಮೇಲೆ ನನ್ನ ತಲೆ ಎತ್ತಲ್ಪಟ್ಟಿರುವುದು. ಏನಂತ? ಸುತ್ತಲಿರುವ ವೈರಿಗಳ ಮೇಲೆ ನನ್ನ ತಲೆಯನ್ನ, ಕಮೋನ್, ಏನು? ಸುತ್ತಲಿರುವ ವೈರಿಗಳ ಮೇಲೆ ನನ್ನ ತಲೆಯನ್ನ ಎತ್ತಲ್ಪಟ್ಟಿರುವುದು. ಹಾಲೆಲೂಯಾ, ಹಾಲೆಲೂಯಾ. ನಿಮ್ಮ ವೈರಿ ನಿಮ್ಮನ್ನು ಸಾಯಿಸಬೇಕು, ನಿಮ್ಮನ್ನು ಹಾಳು ಮಾಡಬೇಕು, ನಿಮ್ಮನ್ನು ಕೊಲೆ ಮಾಡಬೇಕು, ನಿಮ್ಮನ್ನು ಅದನ್ನು ಮಾಡಬೇಕು, ನಿಮ್ಮನ್ನು ಇದನ್ನು ಮಾಡಬೇಕು ಪ್ಲಾನ್ ಮಾಡ್ತಿರುವಾಗ ನನ್ನ ದೇವರು ಏನಪ್ಪ ಅಂದ್ರೆ ಆ ವೈರಿಯ ಮುಂದೆ ನಿಮಗೆ ದೇವರು ಪ್ರೇಮದ ಔತಣವನ್ನು ಆತನು ಕೊಡುವನಾಗಿದ್ದಾನೆ. ಹಾಲೆಲೂಯಾ. ಯಾಕೆ? ನೀವೆಲ್ಲರೂ ದೇವರ ಪ್ರಸನ್ನತೆಯನ್ನು ಪ್ರೀತಿಸುವಂತ ಮಕ್ಕಳಾಗಿದ್ದೀರಿ, ದೇವರ ಆಲಯವನ್ನು ಪ್ರೀತಿಸುವಂತ ಮಕ್ಕಳಾಗಿದ್ದೀರಿ, ಪ್ರಾರ್ಥನೆಯನ್ನು ಮಾಡುವಂತ ಮಕ್ಕಳಾಗಿದ್ದೀರಿ, ಬೈಬಲ್ ಓದುವಂತ ಮಕ್ಕಳಾಗಿದ್ದೀರಿ. ದೇವರ ವಿಷಯ ಬಂದಾಗ ನಿಮ್ಮ ಜೀವಿತದಲ್ಲಿ ಪ್ರಥಮ ಸ್ಥಾನ ಅಂತ ಕೊಡುವಂತ ಮಕ್ಕಳಾಗಿದ್ದೀರಿ, ದೇವರ ವಿಷಯ ಬಂದಾಗ ನೀವು ಕೊಡುವಂತ ಮಕ್ಕಳಾಗಿದ್ದೀರಿ. ಹಾಲೆಲೂಯಾ. ಅದಕ್ಕೋಸ್ಕರವಾಗಿ ದೇವರು ಹೇಳ್ತಾ ಇದ್ದೇನಪ್ಪ ಅಂದ್ರೆ, ಹೀಗಿರೋದ್ರಿಂದ ನಿನ್ನ ಸುತ್ತಲೂ ಎಷ್ಟೋ ವೈರಿಗಳಿದ್ರು ಕೂಡ ನಿನ್ನ ತಲೆ ತಕ್ಕಂಗಿಲ್ಲ, ನಿನ್ನ ತಲೆ ಬಾಗಿಲ್ಲ. ಯಾಕೆಂದರೆ ಯೆಹೋವನೇ ನನಗೆ ವೈರಿಗಳಾಗಿ ನಿಂತವರು ಬಹಳ ಜನ. ಅನೇಕ ಹೇಳ್ತಾರೆ ನನ್ನ ವಿಷಯದಲ್ಲಿ ಇವರಿಗೆ ದೇವರ ಸಹಾಯ ಆಗುವುದಿಲ್ಲ ಎಂಬುದಾಗಿ. ಆದರೂ ಯೆಹೋವನೇ ನೀನನ್ನ ಕಾಯುವ ಗುರಾಣೆ, ನನ್ನ ತಲೆಯನ್ನ ಮೇಲಕ್ಕೆ ಎತ್ತುವನಾಗಿದ್ದೆ. ಆಮೆನ್. ಹಾಲೆಲೂಯಾ, ಹಾಲೆಲೂಯಾ. ಬೈಬಲ್ ಓದಿದ್ರೆ ಇಂಥ ವಚನ ನೆನಪಿರ್ತಾವ. ಅವ ಬಂದನಿಗೆ ಅವಹೇಳನ ಮಾಡ್ದ, ಇವ ಬಂದನಿಗೆ ಬೈದ, ಇವ ಬಂದನಿಗೆ ಅವಹೇಳನ ಮಾಡ್ದ, ಅವ್ರು ಬಂದನ ಹಂಗಂದ್ರು. ಹಲೋ, ಯಾರು ಬಂದ್ರು ಕೂಡ ನಿನ್ನ ತಲೆ ತಗ್ಸಕ್ ಆಗಂಗಿಲ್ಲ. ಯಾಕಂದ್ರೆ ಆಲ್ರೆಡಿ ದೇವರು ನಿನ್ನ ತಲೆಯಲ್ಲಿ ಎತ್ತಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಹೇಳಿ, ಯಾರು ಬಂದ್ರು ಕೂಡ ಏನ್ ಮಾಡಕ್ಕಾಗಲ್ಲ. ಹೇಳಿ ಬ್ರದರ್, ಯಾರು ಬಂದು ಏನ್ ಮಾಡಕ್ಕಾಗಲ್ಲ. ಹೇಳುವ, ಏನ್ ಮಾಡಿದ್ರಿ? ಯಾರು ಬಂದು ಏನ್ ಮಾಡಕ್ಕಾಗಲ್ಲ. ಆಲ್ರೆಡಿ ನನ್ನ ದೇವ್ರನ್ನ ತಲೆ ಎತ್ತಾನ. ಹೇಳ, ದೇವ್ರನ್ನ ತಲೆ ಎತ್ತಾನ. ಹಾಲೆಲೂಯಾ. ಕಷ್ಟ ಕಾಲದಲ್ಲಿ, ಸಮಸ್ಯೆಯಲ್ಲಿ, ಕಣ್ಣಿನಲ್ಲಿ, ದುಃಖದಲ್ಲಿ, ವೇದನೆಯಲ್ಲಿ ಯಾವಾಗಲೂ ಕೂಡ ಹೋಸನ ಹೇಳಿದಲ್ಲ, ನೆವರ್ ಟಾಕ್ ನೆಗೆಟಿವ್ ಅಬೌಟ್ ಯುವರ್ ಲೈಫ್, ಯುವರ್ ಚಿಲ್ಡ್ರನ್, ಯುವರ್ ಫ್ಯಾಮಿಲಿ. ಯಾವತ್ತೂ ಕೂಡ ನಿನ್ನ ಮಕ್ಕಳ ವಿರುದ್ಧವಾಗಿ ನೆಗೆಟಿವ್ ಪದ ಮಾತಾಡಬಾರ್ದು ಎಂಬುದಾಗಿ. ಹಾಲೆಲೂಯಾ. ಕಲಾಗಿದ್ದೀರಿ, ಕಲಾಗಿದ್ದೀರಾ, ಕಲಾಗಿದ್ದೀರಾ. ಆಮೇಲೆ ಹೀಗಿರುವುದರಿಂದ ನನ್ನ ಸುತ್ತಲಿರುವ ವೈರಿಗಳ ಮೇಲೆ ನನ್ನ ತಲೆ ಎತ್ತಲ್ಪಟ್ಟಿರುವುದು. ನಾನು ಯೆಹೋವನ ಗುಡಾರದಲ್ಲಿ ಉತ್ಸಾಹ ಧ್ವನಿಯೊಡನೆ ಯಜ್ಞಗಳನ್ನು ಸಮರ್ಪಿಸುವೆನು, ಆತನನ್ನು ಹಾಡುತ್ತಾ ವಾದ್ಯ ಬಾರಿಸುವೆನು. ನೀವು ಇನ್ನ ಅಲ್ಲಿ ಇದ್ರಿ ಅಂದ್ರೆ ನಿಮ್ಮ ಬಾಯ ಹಾಡ ಚಾಲ ಆಗ್ಬೇಕು. ಇಲ್ಲಿದಂದ್ರೆ ಕೆಲವೊಬ್ರು ಮನೆಯಿಂದ ಹಡ್ಕೊಂಡು ಬರ್ತಾರ, ದೇವರಿಗೆ ಸ್ತೋತ್ರ. ಯಾಕೆ? ಆರಾಧನೆ ಯಾಕೆ ಮಾಡ್ತೀವಿ? ಆರಾಧನೆ ಯಾಕೆ ಮಾಡ್ತೀವಿ? ಹೇಳಿ, ಆರಾಧನೆ ಯಾಕೆ ಮಾಡ್ತೀವಿ ನಾವು? ದೇವ್ರು ಮಾಡಿರೋದು ಉಪಕಾರ ನಾವು ಸ್ಮರಿಸ್ತೀವಿ. ಇದು ಪ್ರತಿದಿನ ಮನೆಯಲ್ಲಿ ಮಾಡ್ತೇವೆ. ಎಸ್, ಮಾಡ್ತೀರಿ. ಆಮೇಲೆ ಆತ್ಮ ಸಭೆಯಾಗಿ ಕೂಡಿಕೊಂಡು ಬಂದು ಆರಾಧನೆ ಮಾಡುವಾಗ ಏನಂತ ಗೊತ್ತೇನ್ರಿ? ಪರಲೋಕ ಅಳಗಾಡ್ತೇವೆ. ಈಗ ನಾ ಪ್ರೀಚ್ ಮಾಡಿ ಪರಲೋಕ ಅಳಗಾಡಂಗಿಲ್ಲ. ಆರಾಧನೆ ಮಾಡಿದ್ರೆ ಪರಲೋಕ ಅಳಗಾಡ್ತದೆ. ಯಾಕೆ ಅಳಗಾಡ್ದ ಪರಲೋಕ ಅಟ್ ವೀಕ್ನ? ಯಾಕೆ ಅಳಗಾಡ್ದ ಪರಲೋಕ? ದೇವರು ಸ್ತುತಿ ಆರಾಧನೆಗಳ ಮಧ್ಯೆ ವಾಸಿಸುವಂತ ದೇವರಾಗಿದ್ದಾನೆ. ನೀವು ಆರಾಧನೆ ಮಾಡುತ್ತಿರುವಾಗ ಗಟ್ಟಿ ತಾಪದಲ್ಲಿ ದೇವರು ಕೂತಿರ್ತಾನೆ. ಈಗ
ನೀವು ಯಾವಾಗ ಆರಾಧನೆ ಮಾಡೋ ಸ್ಟಾರ್ಟ್ ಮಾಡ್ತೀರಲ್ಲ, ದೇವ್ರಿಗೆ ವಿರೋಧ ಆಗ್ತೈತಿ. ಅವ್ರು ದೇವ್ರು ಮಾಡ್ತಾರ, ಎದ್ದು ಬರೋ ಶಬ್ದ ಆಗ್ತದ ಹೇಳ್ರಿ, ಆಗ್ತದ್ರಿ. ಇಲ್ಲದಿದ್ರಲ್ಲ ಶಬ್ದ ಎದ್ರಿ. ಶಬ್ದ ಆಯ್ತಾ? ಆರಾಧನೆ ಮಾಡುವಾಗ ದೇವ್ರು ಎದ್ದು ಬರ್ತಾನ. ಅದಕ್ಕೆ ಪರಲೋಕ ನಡಗತೈತಿ. ಅದಕ್ಕೆ ಆರಾಧನೆ ಯಾರು ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ ಕೈ ಮುಗಿಲು ಕೊಟ್ಟಿನಿ, ಆರಾಧನೆ ಯಾರು ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸ್ತುತಿಗಳ ಮಧ್ಯದಲ್ಲಿ ವಾಸಿಸುವಂತ ನಮ್ಮ ದೇವರಾಗಿದ್ದಾನೆ. ಆರಾಧನೆಯನ್ನ ಗ್ರೌಂಡ್ ಅನ್ನ ಪ್ರಿಪೇರ್ ಮಾಡ್ತೈತಿ. ಆರಾಧನೆ ಹೊಲಗಳನ್ನ ಪ್ರಿಪೇರ್ ಮಾಡಂದ್ರೆ ಹೊಲ ನಿಮ್ಮ ಹೃದಯವನ್ನ ದೇವರು ಪ್ರಿಪೇರ್ ಮಾಡಕತ್ತಾನ. ನೀನು ಸೋಮವಾರ ಇರ್ತೀವಿ, ಮಂಗಳವಾರ ಇರ್ತೀವಿ, ಗುರುವಾರ ಇರ್ತೀವಿ, ಬುಧವಾರ ಇರ್ತೀವಿ. ಈ ಎಲ್ಲಾ ವಾರಗಳ ಹೊರಗಡಿರುವಾಗ ಆ ಎಲ್ಲಾ ಲೋಕದ ಮಾತುಗಳು, ಲೋಕದ ಕೆಟ್ಟ ಮಾತುಗಳು, ಲೋಕದ ಎಲ್ಲ ಮಾತುಗಳನ್ನು ಹೇಳುವ ಅವ್ರು ಆಡುತ್ತಿರುವಾಗ ಅದನ್ನು ಕೇಳುವಾಗ ನೀನು ಹೃದಯ ಗಲೀಜಾಗ್ತೈತಿ. ಅದಕ್ಕೋಸ್ಕರವಾಗಿ ಆರಾಧನೆ ಬರುವಾಗ ದೇವರು ಒಂದೊಂದೊಂದು ತೆಗೆದು ಹಾಕುವಾಗ ಅವಾಗ ನಿನ್ನ ಅಂತರಾತ್ಮ ಶುದ್ಧಿ ಆಗ್ತೈತಿ. ಆಮೇಲೆ ದೇವರು ತನ್ನ ವಾಕ್ಯವನ್ನ ನಿನ್ನ ಜೀವಿತದಲ್ಲಿ ಬಿತ್ತುವಾಗ ಆ ವಾಕ್ಯ ಏನಪ್ಪಾ ಅಂದ್ರೆ ಆಮೇಲೆ ಏನಪ್ಪಾ ಅಂದ್ರೆ ಅದು ಮೊಳಕೆ ಹೊಡಿತೈತಿ, ಅದು ಮರವಾಗ್ತೈತಿ. ಅದು ಬೆಳೆದ ಮೇಲೆ ಎಲ್ಲಾ ಜನರಿಗೆ ಫಲ ಕೊಡ್ಲಿಕ್ಕೆ ಸಾಧ್ಯ ಆಗ್ತದ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಆರಾಧನೆ ಯಾರು ಮಿಸ್ ಮಾಡ್ಕೊಂಡು ಹೋಗ್ಬೇಡ್ರಿ. ಹಲ್ಲೆಲೂಯಾ. ಆರಾಧನೆ ಮಾಡೋರು ಸಹ 9:30 ಇರ್ರಿಯೋ ಹೇಳಿ ಸಾಕಾಗೋಯ್ತು. ಅವ್ರಂತ ಹೋದ್ರೆ ಆರಾಧನೆ ಸ್ಟಾರ್ಟ್ ಆಗ್ತದ. ಇದು ತಲೆ ತೆಗೆದು ಬಿಡ್ರಿ. ದೇವರು ಮೊಲೆ ಕುಡಿಸುವ ಕೂಸುಗಳಿಗೆ ದೇವರು ಎಬ್ಬಿಸುವನಾಗಿದ್ದಾನೆ. ಹಲ್ಲೆಲೂಯಾ. ಇದು ನಿನ್ನ ಸಮಯ, ನಿನಗೆ ದೇವ್ರು ಕೊಟ್ಟ, ನೀನು ನಂಬಿಕೆ ಉಪಯೋಗಿಸ್ಕೊಂಡ್ರೆ ನಿನ್ನ ಮೇಲಕ್ಕೆ ಬರ್ತಿ. ಇಲ್ಲ ಅಂದ್ರೆ ಆಮೇಲೆ ಹಲ್ಲೆಲೂಯಾ. ಯಾಕೆ ಬಂತ ಮಾತು ಎದ್ರಿ? ಯಾವ ದರುಡನೆ ಅಲ್ಲಿ ಬಂದ್ಮೇಲೆ ಅಲ್ಲಿ ಇಳಿಯುತ್ತೀರಿ ಹಾಡ್ಬೇಕು. ಲೇಲುಯಾ, ಲೇಲುಯಾ, ಹಲ್ಲೆಲೂಯಾ. ಕೆಲವು ಬರ್ತಾರ, ನನಗೂ ಮಾಡಬಾರ್ದು. ಯಾಕೆ ನನಗೆ ಕಾಣ್ದಾಗ ಇದ್ರಿರ್ತಾರೆ, ನನಗೆ ಕಾಣ್ತದೆ ಈಗ. Hallelujah. ಡಿಸ್ಟರ್ಬ್. ಯಾರು ಡಿಸ್ಟರ್ಬ್ ಆಗ್ತದೆ? Hallelujah. ಅದಕ್ಕೆ ದೇವ್ರನ್ನ ಬಿಜಾಪುರ ಯಾಕಿಟ್ರ ಹೇಳ? ಯಾಕಿಟ್ಲ ಬಿಜಾಪುರದಾಗ? ಸ್ಲೋ ಭಾಳ ಬಿಜಾಪುರ ಇದ್ದೀನಿ. ಏನಿದ್ದೀನಿ ಸ್ಲೋ? ಬೆಂಗಳೂರಾಗ ಹೋರಿ ನೀವು, ಬಾಂಬೆನಾಗ ಹೋರಿ ನೀವು, ಪುನಾದಾಗ ಹೋರಿ ನೀವು. 9 ಗಂಟೆಗೆ 6 ರೀಚ್ ಆಗ್ಬೇಕಂದ್ರೆ ಮನೆ 6 ಗಂಟೆ ಬೇಕಾದ್ರೆ ಯಾಕಂದ್ರೆ ಇಟ್ಟೆ ಭಾಳ ದೂರ 20 ಕಿಲೋಮೀಟರ್, 10 ಕಿಲೋಮೀಟರ್ ಕರೆ 5 ಕಿಲೋಮೀಟರ್ ಟ್ರಾಫಿಕ್. ಆ ಟ್ರಾಫಿಕ್ ಅಲ್ಲಿ ಗಂಟೆಗಟ್ಟಲೆ ಕಾಯ್ದು ಗಂಟೆ ಸ್ಥಿತಿಬೇಕಾದ್ರೆ ಹೇಳ್ತಾರ, ಅಣ್ಣ ನೀವು ಭಾಳ ಲಕ್ಕಿ, ನಾವು ಆರಾಧನೆ ಹೋಗ್ಬೇಕಪ್ಪ ಅಂದ್ರ ಅಲ್ಲಿ ಆರಾಧನೆ ರಾಮಮೋಹನ್ ಚರ್ಚ್ 9 ಗಂಟೆ ಸ್ಟಾರ್ಟ್ ಆಗ್ತದ ಅಣ್ಣ, ಮನಿನ 6 ಗಂಟೆ ಬಿಡ್ತೀನ.
ಜನರಿಗೆ ದೇವರ ಪ್ರಸನ್ನತೆ ಗೊತ್ತಿಲ್ಲ, ದೇವರ ಒಂದು ಮಹಿಮೆದ ವ್ಯಾಲ್ಯೂ ಜನರಿಗೆ ಗೊತ್ತಿಲ್ಲ. ಗೊತ್ತಾದ ಏನ್ ಬಿಡಿ ಇಲ್ಲೇ ಐತಿ, ಒಂದ್ 5 ನಿಮಿಷ ಹೋಗೋದು. ಅದಕ್ಕೆ ಕರೆಕ್ಟ್ 9:50 ಮನಿ ಬಿಡ್ತಾರ, 10 ಗಂಟೆ ಕಡೆ ರೀಚ್ ಆಗ್ತಾರ. ಹಲೋ ಹೇಳ್ರಿ, ಪಾಸ್ಟರ್ಗೆ ಮಾತಾಡತ್ತಾರ, ನನಗೇ ಮಾತಾಡ್ತಾರ ಪಾಸ್ಟರ್. ಹೌದು, ನಿಮ್ಗೇ ಮಾತಾಡತ್ತೀನಿ. ಆಮೇಲೆ ಪಾಸ್ಟರ್ ಹಂಗಂದ್ರು ಹಿಂಗಂದ್ರು, ಅದಕ್ಕೆ ಡೈರೆಕ್ಟ್ ಹೇಳ್ತೀನಿ, ನಿಮ್ಗೆ ಮಾತಾಡತ್ತೀನಿ. ಇಲ್ಲ, ನನಗೆ ಮಾತಾಡತ್ತಾರ, ನನಗೆ ಮಾತಾಡತ್ತಾರ, ಸುಧಾರಿಸ್ಕೊಂಡ್ರೆ. ಆಮೇಲೆ ಯಾವಾಗೋ ಏನೋ ಅಮಾವಾಸ್ಯೆ ಹುಲಿಗೋ ಲೇಟ್ ಬಂದ ಅನ್ಕೊಂತೀನಿ, ಇವತ್ತೇನೋ ಪಾಪ ಅವ್ರದ್ದು ಫ್ಯಾಮಿಲಿ ಅನ್ಕೊಂತೀನಿ. ವಾರ ಅದೇ ರಾಗ ಅದೇ ಹಾರ. ದಿನ ಸೊಂದ್ರೆ ಯಾರು ಮಾಡ್ತಾರೆ? ಅಳ್ತಾರೇನ್ರಿ? ಅಕ್ಕ ಅಳ್ತಾರೆ ಅಲ್ಲ, ದಿನ ಇದ್ದು ಬಿಡೋ ಮನೆ ಅಂತ ಹೇಳ್ತಾರೆ ಸುಮ್ಮನೆ. ಎಸ್, ಎದಕ್ ಬರ್ತದ್ರಿ? ಎದಕ್ಕಂದ್ರೆ ಉತ್ಸಾಹದೊಡನೆ ಯತ್ನಗಳ ಸಮರ್ಪಿಸುವನು, ಆತನು ಹಾಡುತ್ತಾ ವ್ಯಾದ್ಯ ಬಾರಿಸುವ. ನೆಕ್ಸ್ಟ್, ಯೆಹೋವನೇ ನಿನಗೆ ಗಟ್ಟಿಯಾಗಿ ಮೊರೆ ಇಡುತ್ತೇನೆ. ಹೆಂಗ್ ಮೊರೆ ಇಡ್ತಾರೆ? ಯೆಹೋವನೇ ಗಟ್ಟಿಯಾಗಿ ಮೊರೆ ಇಡುತ್ತೇನೆ. ನನ್ನನ್ನು ಕರುಣಿಸಿ ಸದುತ್ತರವನ್ನು ದಯಪಾಲಿಸು. ನನ್ನ ಸಾನ್ನಿಧ್ಯಕ್ಕೆ ಬಾ ಎಂಬ ನಿನ್ನ ಮಾತಿಗೆ, ನನ್ನ ಸಾನ್ನಿಧ್ಯಕ್ಕೆ ಬಾ ಎಂಬ ನಿನ್ನ ಮಾತಿಗೆ ನಾನು ಯೆಹೋವನೇ ನಿನ್ನ ಸಾನ್ನಿಧ್ಯಕ್ಕೆ ಬರಲೇ ಬರುವೆನು, ನಿನ್ನ ಸಾನ್ನಿಧ್ಯಕ್ಕೆ ಬರಲೇ ಬರುವೆನು ಎಂದು ಉತ್ತರ ಕೊಟ್ಟೆನು. ವಾವ್! ದೇವರು ಒಂದ್ಸಲ ಕರೆದ, ಏನಂದ? ಬರಲೇ ಬರುವೆನು. ಹಾಲೆಲೂಯ. ದೇವರು ಹೇಳ್ದ. ಒಂದಿನ ಅಬ್ರಾಮ್ ದನಕಾಯರಿಗೂ ಲೋಟನ ದನಕಾಯರಿಗೂ ಜಗಳ ಆಗ್ತು. ಜಗಳ ಆಗ್ತದ್ಮೇಲೆ ಅಬ್ರಾಮ್ ಏನಂದ? ನಮ್ಮ ಮಧ್ಯದಲ್ಲಿ ಅಮೇರಿಕರು ಮೊಯಾಬರು ವಾಸ ಮಾಡ್ತಾರ, ನಾವಿಬ್ರು ಜಗಳ ಮಾಡೋದ್ರಿಂದ ಅವರು ನಮ್ಮ ದೇವ್ರ ವಿಷಯಕ್ಕೆ ತಪ್ಪು ತಿಳ್ಕೊತಾರೆ ಎಂಬುದಾಗಿ ಅಬ್ರಾಮ್ ಏನಂದ? ನೀನು ಎಡಕ್ಕೆ ಹೋದ್ರೆ ನಾನು ಬಲಕ್ಕೆ ಹೋಗ್ತೇನೆ, ನೀನು ಬಲಕ್ಕೆ ಹೋದ್ರೆ ನಾನು ಎಡಕ್ಕೆ ಹೋಗ್ತೇನೆ. ಆಮೇಲೆ ಇದು ಮುಗಿದಾದ್ಮೇಲೆ ಲೋಟ ಹಚ್ಚಿ ಹಸಿರಾಗಿರುವಂತ ಎಲ್ಲಾ ಚಲೋ ಆಗಿರುವಂತ ಆರಿಸ್ಕೊಂಡು ಹೋದ. ಅಬ್ರಾಮ್ನ ಜನ ಬರೇ ಮಡ್ಡಿ ಸಿಕ್ತು, ಬರೇ ಒಣಗಿದ ಭೂಮಿ ಸಿಕ್ತು. ಬಟ್ ನೋ ಪ್ರಾಬ್ಲಮ್, ಯಾರ ಕಡೆ ದೇವರಿದಾನೋ ಆ ದೇವರಿರುವಂತ ವ್ಯಕ್ತಿ ಆ ಒಣಗಿದ ಭೂಮಿಯನ್ನು ಕೂಡ ಹಚ್ಚಿ ಹಸಿರಾಗಿರುವಂತ ಭೂಮಿಯನ್ನು ದೇವರು ಮಾಡುವರಾಗಿದ್ದಾನೆ. ಹಾಲೆಲೂಯಾ. ಮುಂದೆ ಕೇಳಿಸ್ಕೊಡ್ರಿ. ಮುಂದೆ ಏನಾಯ್ತಪ್ಪ ಅಂದ್ರೆ, ಅಬ್ರಾಮ್ಗೆ ದೇವ್ರು ಹೇಳ್ದ, ಅಬ್ರಾಮ್ನೇ, ಇನ್ನು ಮುಂದೆ ನಾನು ನಿನ್ನ ಆಶೀರ್ವದಿಸುವೆನು. ಹಾಲೆಲೂಯಾ. ಹಂಗೆ ದೇವ್ರೇ, ನಿನ್ನ ಸನ್ನಿಧಿಗೆ, ನಿನ್ನ ಸಾನ್ನಿಧ್ಯಕ್ಕೆ ನಾನು ಬರಲೇ ಬರುವೆನು. ಹಾಲೆಲೂಯಾ, ಹಾಲೆಲೂಯಾ. ನೆಕ್ಸ್ಟ್, ನನಗೆ ವಿಮುಖನಾಗಿರಬೇಡ, ನಿನ್ನ ಸೇವಕನನ್ನು ಕೋಪದಿಂದ ತಳ್ಳಬೇಡ. ನೀನೇ ನನಗೆ ಸಹಾಯಕನಾಗಿದ್ದೀಯಲ್ಲವೇ? ನನ್ನನ್ನು ರಕ್ಷಿಸದ ದೇವರೇ, ಕೈ ಬಿಡಬೇಡ, ತೊರೆದು ಬಿಡಬೇಡ. ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು. ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ಬೋಧಿಸು. ಹೊಂಚು ಹಾಕಿರುವವರಿಗೆ ಸಿಕ್ಕದ ಹಾಗೆ ನನ್ನನ್ನು ಸಮವಾದ ದಾರಿಯಲ್ಲಿ ನಡೆಸು. ಸುಳ್ಳು ಸಾಕ್ಷಿಗಳು ಬೆದರಿಸುವವರು ನನಗೆ ವಿರೋಧವಾಗಿ ಎದ್ದಿದ್ದಾರೆ. ಇಂಥ ವೈರಿಗಳ ವಶಕ್ಕೆ ನನ್ನನ್ನು ಕೊಡಬೇಡ.
ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು ಯೆಹೋವನು ನಮ್ಮನ್ನು ಸೇರಿಸಿಕೊಳ್ಳುವನು. ಆಮೇಲೆ ಯಾರನ್ನು ಸೇರಿಸ್ಕೊಳ್ತಾರ? ಕಮಲ್ ಯಾರನ್ನು ಸೇರಿಸ್ಕೊಳ್ತಾರ? ಯೆಹೋವನು ನಮ್ಮನ್ನು ಸೇರಿಸಿಕೊಳ್ಳುವನಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ನಾವು ಹಾಡು ಹಾಡ್ತೀವಿ, ಸೈನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾರೆ, ದೇವರು ನಮ್ಮ ಕಡೆ ಇರುವಾಗ. ಯಾರಿರುವಾಗ? ದೇವರು ನಮ್ಮ ಕಡೆ ಇದ್ರೆ ನಮ್ಮನ್ನು ಎದುರಿಸುವವರು ಯಾರು ಇಲ್ಲ. ಹೇಳಿ, ಯಾರು ಇಲ್ಲ, ಯಾರು ಇಲ್ಲ, ಯಾರು ಇಲ್ಲ. ಯಾರು ನಮ್ಮ ಕಡೆ ಇರುವಾಗ? ಕಮಲ್ ಯಾರು ನಮ್ಮ ಕಡೆ ಇರುವಾಗ? ಹೇಳು, ದೇವರನ್ನ ಪಕ್ಷದಲ್ಲಿದ್ದಾನೆ, ದೇವರನ್ನ ಪಕ್ಷದಲ್ಲಿದ್ದಾನೆ. ಬಾಗಿಲಲ್ಲಿ ದೇವರನ್ನ ಪಕ್ಷದಲ್ಲಿದ್ದಾನೆ, ದೇವರನ್ನ ಪಕ್ಷದಲ್ಲಿದ್ದಾನೆ. ಅಳಗೇಶ್ವರ ದೇವರನ್ನ ಪಕ್ಷದಲ್ಲಿದ್ದಾನೆ, ದೇವರನ್ನ ಪಕ್ಷದಲ್ಲಿದ್ದಾನೆ. ಆಮೇಲೆ ನೀನೊಬ್ಬನೇ ಅಲ್ಲ, ನೀನೊಬ್ಬನೇ ಅಲ್ಲ, ಒಬ್ಬಳೇ ಅಲ್ಲ, ಒಬ್ಬನೇ ಅಲ್ಲ. ನಿನ್ನ ಪಕ್ಷದಲ್ಲಿ ಯಾರಿದ್ದಾರೆ? ನಿನ್ನ ಪಕ್ಷದಲ್ಲಿ ಯಾರಿದ್ದಾರೆ? ದೇವರಿದ್ದಾನೆ. ಆಮೇಲೆ ಹಾಲೆಲೂಯ. ತಂದೆ ತಾಯಿಗಳು ನಿನ್ನನ್ನು ಸೇರಿಸಿಕೊಳ್ಳದಿಯೋ, ನಿನ್ನ ಬಂಧು ನಿನ್ನ ಬಳಗದಿಂದ ಸೇರಿಸಿಕೊಳ್ಳದಿಯೋ, ನಿನ್ನ ಸ್ನೇಹಿತರು ನಿನ್ನನ್ನು ಕೈ ಬಿಟ್ಟಾಗ, ನಿನ್ನ ಎಲ್ಲ ಜನರನ್ನು ತೊರೆಯಲ್ಪಟ್ಟಾಗ ದೇವರು ಹೇಳ್ತಾರೆ, ನನ್ನ ಮಗನೇ ನಿನಗೊಂದು ಬಾಗಿಲ ತೆರೆದಿದೆ. ಹಾಲೆಲೂಯ. ನೀನು ನನ್ನ ವಾಕ್ಯವನ್ನು ಕಾಪಾಡೋದ್ರಿಂದ, ನೀನು ನನಗೋಸ್ಕರವಾಗಿ ಒಂದು ನನ್ನ ವಾಕ್ಯವನ್ನು ಕಾಪಾಡೋದ್ರಿಂದ ನಿನಗೋಸ್ಕರವಾಗಿ ಒಂದು ಬಾಗಿಲು ತೆರೆದಿದ್ದೇನೆ. ಆ ಬಾಗಿಲು ಯಾರಿಂದಲೂ ಕೂಡ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಹಾಲೆಲೂಯ, ಹಾಲೆಲೂಯ. ಯೆಶಾಯ 42:1. ಇಗೋ ನನ್ನ ಸೇವಕನು, ಇವನಿಗೆ ನಾನೇ ಆಧಾರ, ಇವನು ನನಗೆ ಇಷ್ಟನು, ನನ್ನ ಪ್ರಾಣ ಪ್ರಿಯನು, ಇವನಲ್ಲಿ ನನ್ನ ಆತ್ಮವನ್ನು ಇರಿಸಿದ್ದೇನೆ. ಇವನು ಅನ್ಯ ಜನಗಳಲ್ಲಿಯೂ ಸಧರ್ಮವನ್ನು ಪ್ರಚುರಪಡಿಸುವನು. ಇಗೋ ನನ್ನ ಸೇವಕನು, ಇವನಿಗೆ ನಾನೇ ಆಧಾರ. ನಾನೇ. ಹಾಲೆಲೂಯ, ಹಾಲೆಲೂಯ. ಈ ಸಮಯದಲ್ಲಿ ನೋಡ್ತೇವೆ ಅಂದ್ರೆ ದೇವರು ನಮಗೆ ಆಧಾರವಾಗಿದ್ದಾನೆ. ಏನಾಗಿದ್ದಾನೆ? ದೇವರು ನಮಗೆ ಆಧಾರವಾಗಿದ್ದಾನೆ. ಹಾಲೆಲೂಯ. ನಾವು ಬೈಬಲ್ ನೋಡ್ತೇನಪ್ಪ ಅಂದ್ರೆ ಆಧಾರ ಸ್ತಂಭಗಳು ಕೆಡಲ್ಪಟ್ರೆ ಅವ್ರ ಗತಿ ಏನಾಗ್ಬೇಕೆಂಬುದಾಗಿ. ಅದಕ್ಕೋಸ್ಕರವಾಗಿ ನಮ್ಮ ಮನೆ ಆಧಾರ, ನಮ್ಮ ಬಿಸ್ನೆಸ್ ಆಧಾರ, ನಮ್ಮ ಹೋಟೆಲ್ ಬಿಸ್ನೆಸ್ ಆಧಾರ, ನಮ್ಮ ಕುಟುಂಬದ ಆಧಾರ, ನಮ್ಮ ಕೆಲಸದ ಆಧಾರ, ನಮ್ಮ ಕಾರ್ಯದ ಆಧಾರ. ಅದಕ್ಕೋಸ್ಕರವಾಗಿ ಆ ದೇವರೇ ನಮ್ಮ ಆಧಾರವಾಗಿದ್ದಾನೆ. ಹಾಲೆಲೂಯ. ಇದೆಲ್ಲ ಯಾವಾಗ ಆಗ್ತದ? ಯಾವಾಗ ನಾವು ದೇವರ ಪ್ರಸನ್ನತೆಯನ್ನು ಪ್ರೀತಿ ಮಾಡ್ತೇವೋ, ಯಾವಾಗ ದೇವರ ಪ್ರಸನ್ನತೆಯನ್ನು ನಾವು ನೆಲೆಗೊಳ್ತೀವೋ, ಆವಾಗ ಇಂಥ ಕಾರ್ಯಗಳ ನಮ್ಮ ಜೀವಿತದಲ್ಲಿ ಅದು ಆಗ್ಲಿಕ್ಕಿದಾವೆ. ಹಾಲೆಲೂಯ, ಹಾಲೆಲೂಯ. ಓಕೆ, ನೆಕ್ಸ್ಟ್. ಕೀರ್ತನೆ 42. ಓದಿ. ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆ ನನ್ನ ಮನವು ನಿನ್ನನ್ನು ಬಯಸುತ್ತದೆ. ನನ್ನ ಮನಸ್ಸು ದೇವರಿಗಾಗಿ ಬಾಯಾರಿದ ಜಿಂಕೆ, ಬಾಯಾರಿದ ಜಿಂಕೆ ನೀರಿನ ತೊರೆಗಳು ಹೇಗೋ ಹಾಗೆ ನನ್ನ ಮನವು ನಿನ್ನನ್ನ ಬಯಸುತ್ತದೆ. ಹಾಲೆಲೂಯ. ಯಾರು? ಬಾಯಾರಿದ ಜಿಂಕೆ ನೀರಿಗಾಗಿ ಹೇಗೆ ಆತುರಗೊಳ್ಳುತ್ತದೋ,
ನೀರಿಗಾಗಿ ಹೇಗೆ ಓಡಿ ಹೋಗ್ತದೋ ಅದೇ ರೀತಿಯಾಗಿ ನನ್ನ ಮನಸ್ಸು ಯೆಹೋವನಿಗಾಗಿ ಆತುರಗೊಳ್ಳಬೇಕು. ಆಮೇಲೆ ನೆಕ್ಸ್ಟ್ ಹೇಳ್ತಾರಪ್ಪ ಅಂದ್ರೆ ನನ್ನ ಮನಸ್ಸು ದೇವರಿಗಾಗಿ ಚೈತನ್ಯ ಸ್ವರೂಪನಾದ ದೇವರಿಗಾಗಿ ಏನ್ರಿ ನನ್ನ ಮನಸ್ಸು ಹೇಳಿ. ನನ್ನ ಮನಸ್ಸು, ಈ ಮನಸ್ಸು ಬಹಳ ಕೆಟ್ಟ ಐತಿ. ಈ ಮನಸ್ಸು ಸಿಕ್ಕ ಕೊಟ್ಟು ನಿಮ್ ಜೀವನ ಹಾಳು ಮಾಡಕ್ ಹೋಗ್ಬೇಡ್ರಿ. ಈ ಮನಸ್ಸು ಯಾರಿಗೆ ಕೊಡ್ಬೇಕೋ ಅವ್ರಿಗೆ ಕೊಡ್ರಿ. ಆ ಸಮಯದಲ್ಲಿ ನಿಮ್ ಜೀವಿತಗಳು ಉದ್ಧಾರ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾವ. ಆಮೇಲೆ ಈ ಮನಸ್ಸು, ನನ್ನ ಮನಸ್ಸು ದೇವರಿಗಾಗಿ ಚೈತನ್ಯ ಸ್ವರೂಪನಾದ ದೇವರಿಗಾಗಿ ಹಾರೈಸುತ್ತದೆ. ಹಲ್ಲೆಲೂಯಾ. ಯಾರಿಗಾಗಿ? ಯಾರಿಗಾಗಿ? ಕಮೋನ್, ಯಾರಿಗಾಗಿ? ಯಾರಿಗಾಗಿ? ನಿಮ್ಮ ತನ, ನಿಮ್ಮ ಮನ, ನಿಮ್ಮ ಮನಸ್ಸು ದೇವರಿಗಾಗಿ ಹಾರೈಸುವಾಗ ನೆಕ್ಸ್ಟ್ ಯಾವಾಗ ಹೋಗಿ ಏನ್ ಹೇಳ್ತಾರ? ನಾನು ಯಾವಾಗ ಹೋಗ್ಲಿ? ಯಾವಾಗ ಹೋಗ್ಲಿ? ಏನ್ ಹೇಳ್ಬೇಕು? ಮನಸ್ಸು ಹೇಳ್ಬೇಕು. ನಾನು ಯಾವಾಗ ಹೋಗ್ಲಿ? ನಾನು ಯಾವಾಗ ಹೋಗ್ಲಿ? ನಾನು ಯಾವಾಗ ಹೋಗಿ ದೇವರ ಪ್ರಸನ್ನದಲ್ಲಿ ಕೂತ್ಕೊಳ್ಳಿ? ನಾನು ಯಾವಾಗ ಹೋಗಿ ನಾನು ದೇವರ ಪ್ರಸನ್ನದಲ್ಲಿ ಕೂತ್ಕೊಳ್ಳಿ? ಯಾವಾಗ ನಾನು ಪ್ರಾರ್ಥನೆ ಮಾಡಲಿ ಎಂಬುದಾಗಿ ಮನಸ್ಸು ಹೇಳ್ಬೇಕು. ಹಲ್ಲೆಲೂಯಾ. ನಾನು ಯಾವಾಗ ಹೋಗಿ ದೇವರ ಸನ್ನಿಧಿಯಲ್ಲಿ ಸೇರುವೆನೋ ನಿನ್ನ ದೇವರಲ್ಲಿ ಎಂದು ಜನರು ಯಾವಾಗಲೂ ನನ್ನ ಗೇಲಿ ಮಾಡುವುದರಿಂದ ಹಗಲಿರುಳು ನನಗೆ ಕಣ್ಣೀರಿ ಆಹಾರವಾಯಿತು. ಆದರೆ ನಾನು ಭಜನೋತ್ಸವದಲ್ಲಿ ಸೇರಿ ಜನ ಸಮುದ್ರ ಹರ್ಷ ಧ್ವನಿ ಮಾಡುತ್ತಾ ಸ್ತೋತ್ರ ಪದಗಳನ್ನ ಹಾಡುತ್ತಾ ದೇವಾಲಯಕ್ಕೆ ಹೋಗುತ್ತಿದ್ದದನ್ನೇ ನೆನಪಿಗೆ ತಂದುಕೊಂಡು ನನ್ನ ಒಳಗಡೆ ನಾನೇ ಹಂಬಲಿಸುತ್ತಿರುವೆನು. ಹಲ್ಲೆಲೂಯಾ. ಜನರಿಗೆ ಹೇಳ್ತಾರ, ನಿನ್ನ ಯೇಸು ಯೇಸು ಎಂಬುದು ಎಲ್ಲಿದೆಯೇ? ನಿನ್ನ ಯೇಸು ಅಂತಿ. ಆ ಯೇಸು ಎಲ್ಲಿದಾರ? ಚರ್ಚ್ ಅಲ್ಲೇ ಐತಿ. ಚರ್ಚ್ ಪಾಸ್ಟರ್ ಎಲ್ಲಿರೋದು ಕೇಳುವಾಗ ನೀನು ಹೇಳ್ಬೇಕು, ನನ್ನ ಮನಸ್ಸಿನಲ್ಲಿ, ನನ್ನ ಒಳಗಡೆ ಇರುವಾತನು ಲೋಕದಲ್ಲಿ ಇರುವ ಆತನಿಗಿಂತ ಆತನು ದೊಡ್ಡವನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ತಗೊಳ್ತೀವಿ. ನಿನ್ನ ದೇವರು ಎಲ್ಲಿ ಎಂದು ಜನರನ್ನ ಕೇಳ್ತಾರ. ಯೇಸುವನ್ನ ಯಾರ ತೋರಿಸ್ಕೊಡ್ತೀರಾ? ಕಮಾನ್ ಆಂಟಿ, ಏನಾಯ್ತು? ಯೇಸುವನ್ನ ಯಾರು ತೋರಿಸ್ಕೊಡ್ತೀರಾ? ಇವಾಗ ನನ್ನ ಪಕ್ಕಕ್ಕೆ ದೇವರ ಎಂಬುದಾಗಿ ಲೋಕದ ಮುಂದೆ ಹೇಳಿದ್ರೆ ಲೋಕ ಜನ ನಗ್ತಾರ, ನಮ್ಮನ್ನು ಗೇಲಿ ಮಾಡ್ತಾರ, ನಮ್ಮ ವಿಷಯ ಮಜಾ ಕಾಣಿಸ್ತಾರ. ಬಟ್ ನಿನ್ ಗೊತ್ತೈತಿ ನನ್ನ ಒಳಗಡೆ ದೇವರ ಎಂಬುದಾಗಿ, ಎಂಬುದಾಗಿ ನಿನ್ನ ಒಳಗಡೆ ನಿನಗ್ ಗೊತ್ತದ ಒಳಗಡೆ ದೇವರಿಂದ. ಬಟ್ ಲೋಕ ಗೊತ್ತಿಲ್ಲ. ಆ ಲೋಕ ಗೊತ್ತಾಗುವಾಗ ನೀನು ಮಾಡ್ಬೇಕಂದ್ರೆ ನಿನ್ನ ಕ್ರಿಯೆಗಳು ಬದಲಾವಣೆ ಆಗಬೇಕು, ನಿನ್ನ ಕಾರ್ಯಗಳು ಬದಲಾವಣೆ ಆಗಬೇಕು, ನಿನ್ನ ನಡೆ, ನಿನ್ನ ನುಡಿ, ನಿನ್ನ ಕ್ರಿಯೆಗಳೆಲ್ಲ ಬದಲಾವಣೆ ಆದಾಗ ಮಾತ್ರ ನಿನ್ನ ಒಳಗಡೆ ದೇವರು ಇದ್ದಾನೆ, ದೇವರು ಇದ್ದಾನೆ, ದೇವರು ಇದ್ದಾನೆ ಎಂಬುದನ್ನು ಗೊತ್ತಾಗ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿನ್ ದೇವರು ಎಲ್ಲಿ ಎಂದು ಜನರು ಗೇಲಿ ಮಾಡುವಾಗ ನನ್ನನ್ನು ಗೇಲಿ ಮಾಡುವುದರಿಂದ ಹಗಲಿರುಳು ನನಗೆ ಕಣ್ಣೀರ ಆಹಾರವಾಯಿತು. ಆದರೆ ನಾನು ಭಜನೋತ್ಸವದಲ್ಲಿ ಸೇರಿ, ಎಲ್ಲಿ ಸೇರಿ? ಕಮನಲ್ಲಿ ಸೇರಿ. ಅದಕ್ಕೆ ವಾಕ್ಯ ಓದೋ ಕಮನಿಟ್ಟು ಓದಬೇಕು. ಏನು ಓದಬೇಕು? ಕಮಾನ್. ಅವನು ನಿಜವಾಗ್ಲು ಭಜನೋತ್ಸವದಲ್ಲಿ ಹೋದ ವಚನ ತೆಗೆ 4 ನಾನು ಭಜನೋತ್ಸವದಲ್ಲಿ ಸೇರಿ ಜನ ಸಮೂಹದೊಡನೆ ಹರ್ಷ ಧ್ವನಿ ಮಾಡುತ್ತಾ ಸ್ತೋತ್ರ ಪದಗಳನ್ನು ಹಾಡುತ್ತಾ ದೇವಾಲಯಕ್ಕೆ ಹೋಗುತ್ತಿದ್ದುದನ್ನೇ
ದೇವಾಲಯಕ್ಕೆ ಹೋಗುತ್ತಿದ್ದನ್ನೇ ನೆನಪು ನೆನಪಿಗೆ ತಂದುಕೊಂಡು ನಾನೇ ಹಬ್ಬಲಿಸುತ್ತಿರುವೆ. ಇದರರ್ಥ 24x7 ಟೈಮ್ ದೇವರಿಗಾಗಿ ನಿನ್ನ ಮನಸ್ಸು ಸಿದ್ಧವಾಗಿರಲಿ. ಹಲ್ಲೆಲೂಯಾ. Come on brothers, 24x7 ಟೈಮ್ ದೇವರಿಗಾಗಿ ನಿನ್ನ ಮನಸ್ಸು ಸಿದ್ಧವಾಗಿರಲಿ. 24x7 ಟೈಮ್ ದೇವರಿಗಾಗಿ ನಿನ್ನ ಮನಸ್ಸು ಸಿದ್ಧವಾಗಿರಲಿ. ಯಾರು ಬಂದು ನಿನಗೆ ಏನಾದ್ರು ಬೈದ್ರು ಕೂಡ ಫರಕ್ ಬೀಳಂಗಿಲ್ಲ. ಯಾರು ಬಂದು ಅಂದ್ರೂ ಕೂಡ ಫರಕ್ ಬೀಳಂಗಿಲ್ಲ. ಯಾರು ಬಂದಿನ ಮುಂದೆ ತಡ ಅಂದ್ರೂ ಫರಕ್ ಬೀಳಂಗಿಲ್ಲ. ಯಾರು ಬಂದಿನ ಮುಂದೆ ಡಿಸ್ಕರೇಜ್ ಮಾಡೋದು ಫರಕ್ ಬೀಳಂಗಿಲ್ಲ. ನಿನ್ನ ನಿರಾಶೆ ಮಾಡೋದು ಫರಕ್ ಬೀಳಂಗಿಲ್ಲ. ಯಾಕಂದ್ರೆ ನಿನ್ನ ಒಳಗಡೆ ವಾಸಿಸುವವರು ಅವನು ಬೇಗಳಲ್ಲ, ಅವನ ಮಾತುಗಳಲ್ಲ. ನಿನ್ನ ಒಳಗಡೆ ವಾಸಿಸುವುದು ದೇವರ ಪ್ರಸನ್ನತೆ. ಹಲ್ಲೆಲೂಯಾ. ಹೇಳಿ, ದೇವರ ಪ್ರಸನ್ನತೆ, ದೇವರ ಪ್ರಸನ್ನತೆ, ದೇವರ ಪ್ರಸನ್ನತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೀಗಿರುವಾಗ ಯಾರೇನೇಂದ್ರೂ ಕೂಡ ನಮಗೆ ಫರಕ್ ಬೀಳಂಗಿಲ್ಲ. ಒಂದು ಕ್ವಶನ್ ಕೇಳ್ತೀವಿ ಎಲ್ಲರಿಗೆ. ಈ ಕಡೆ ಈ ಕಡೆ ಈ ಕಡೆ ಅಕ್ಕ, ಈ ಕಡೆ ಎಲ್ಲ ಈ ಕಡೆ ನೋಡ. ಮನುಷ್ಯರು ಮಾತಾಡುವಂತ ಮಾತು ನಿಜ ಹೇಳ್ಬೇಕ. ಮನುಷ್ಯರು ಮಾತಾಡುವಂತ ಮಾತುಗಳು ಎಷ್ಟು ಜನ ಮನಸ್ಸಿಗೆ ಹತ್ತಾವ. ಕೈ ಎತ್ರಿ, ಕೈ ಎತ್ರಿ, ಕೈ 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 ಎತ್ತಿ 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 ಎತ್ತಿ. ಈಗ ಹತ್ತಾಗಲ್ಲವ? ಹತ್ತಾವ. ಓಕೆ, ಯಾಕೆ ಹತ್ತಾವ? ಅಟ್ಯಾಚ್ಮೆಂಟ್. ಮತ್ತೆ ನೆಕ್ಸ್ಟ್ ಇಲ್ಲಿದ್ರ ವಸ್ತ್ರ. ಯಾಕ? ಅವ್ ಮಾತಾಡುವಂತ ಮಾತುಗಳನ್ನು ಮನಸ್ಸಿಗೆ ಹಚ್ಕೊಂಡ್ತೀವಿ, ಅದಕ್ಕೆ ಮನಸ್ಸಿಗೆ ಹತ್ತಾವ. अंदर की बात है. ಯಾಕೆ? ಯಾಕಂದ್ರೆ ದೇವರ ವಾಕ್ಯವನ್ನು ಮನಸ್ಸಿಗೆ ಹಚ್ಕೊಳ್ಳಂಗಿಲ್ಲ, ಅದಕ್ಕೆ ಆ ಮಾತುಗಳು ಮನಸ್ಸಿಗೆ ಹತ್ತಂಗಿಲ್ಲ. ಎಸ್, ಮನುಷ್ಯರ ಮಾತನ್ನ ಬಿಟ್ಟು ಬಿಡ್ರಿ, ದೇವರ ಮಾತುಗಳನ್ನ ಮನಸ್ಸಿಗೆ ಹಚ್ಕೊಳ್ಳಿ. ಯಾರ ಮಾತುಗಳು? ಕಮರ್, ಯಾರ ಮಾತುಗಳು? ಯಾರ ಮಾತುಗಳು? ಆ ಮಾತುಗಳು ಮನಸ್ಸಿಗೆ ಹಚ್ಕೊಂಡ್ರೆ ನೀವು ಮಾತುಗಳು ಉದ್ಧಾರ ಮಾಡ್ತಾವ. ಹಲ್ಲೆಲೂಯಾ. ಆ ಮಾತುಗಳು ನಿಮ್ಮನ್ನ ಕಟ್ತಾವ, ಆ ಮಾತುಗಳು ನಿಮ್ಮನ್ನ ಬೆಳೆಸ್ತಾವ. ಮನುಷ್ಯರು ಮಾತುಗಳು ಮನಸ್ಸಿಗೆ ಹಚ್ಕೊಳಕ್ ಹೋಗ್ಬೇಡ್ರಿ. ನೀವು ಕೊರಗಿ 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 ಅಂತ ಆರಾಮ್ಸಿ ಊಟ ಮಾಡ್ತಾ, ಬಿರಿಯಾನಿ ತಿಂತ, ಕಾಡಿ ತಿಂತ ಓಡಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ಹೇಳಿ, ಯಾರೇ ನೀವು ವಿರುದ್ಧವಾಗಿರೋದು ಕೂಡ ಯಾವುದು ಮನಸ್ಸಿಗೆ ಹಚ್ಕೊಳಕ್ ಹೋಗ್ಬೇಡ. ಅದಕ್ಕೆ ಹೇಳಿದೆ, ಮನಸ್ಸು ಬಹಳ ಕೆಟ್ಟ. ಈ ಮನಸ್ಸು ಬಹಳ ಕೆಟ್ಟ, ಈ ಮನಸ್ಸು ಬಹಳ ಕೆಟ್ಟ ಐತಿ. ಈ ಮನಸ್ಸನ್ನ ಹಿಡಿದಿಟ್ಕೋಬೇಕು ನಾವು. ಆಮೇಲೆ ಹಲ್ಲೆಲೂಯಾ. ಯಾಕೆ? ಯಾಕಂದ್ರೆ ಈ ಮನಸ್ಸು ಲಂಗಿಲ್ಲ ಲಗಾಮ ಮನಸ್ಸಿಲ್ಲ. ಏನ್ ತರೋದು? ಮುಗ್ದ ಬರೋದೇನ್ರದು? ಈ ಮನಸ್ಸಿಗೆ ನೀ ಮನಸ್ಸು ಎಷ್ಟ ಕಂಟ್ರೋಲ್ ಮಾಡ್ತಪ್ಪ? ಆಗ್ತಾರೆ ಮನಸ್ಸು ಕಂಟ್ರೋಲ್ ಮಾಡಕ ಆಗ್ತದ? ಮನಸ್ಸು ಹೇಳ್ತದ, ಅಲ್ಲಿ ನೋಡಕ ಚಂದದ. ಸರಿ ಸರ್, ನೋಡ್ದಿ ತಪ್ಪ ಒಂದ್ಸರಿ ನೋಡಲ್ಲ. ಅದಕ್ಕೆ ಮನಸ್ಸಿಗೆ ಕಂಟ್ರೋಲ್ ಮಾಡೋ ಕೆಪಾಸಿಟಿ ನಮ್ಮಲ್ಲಿ ಇಲ್ಲ ಅಂತ ಹೇಳಿ, ಅದಕ್ಕೆ ದೇವರ ಪ್ರಸನ್ನತೆಯಿಂದ ನಮ್ಮ ಮನಸ್ಸನ್ನು ನಾವು ತುಂಬಿಕೋಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಈ ರೀತಿಯಾಗಿರುವಾಗ ದೇವರ ವಾಕ್ಯ ಹೇಳ್ತದೆ, ನಾನು ಭಜನೋತ್ಸವದಲ್ಲಿ ಸೇರಿ ಜನೋತ್ಸವದೊಡನೆ ಹರ್ಷಧ್ವನಿ ಮಾಡುತ್ತಾ ಸ್ತೋತ್ರ ಪದಗಳನ್ನು ಹಾಡುತ್ತಾ ದೇವಾಲಯಕ್ಕೆ ಹೋಗುತ್ತಿದ್ದೇನೆ
ನೆನಪಿಗೆ ತಂದುಕೊಂಡು ನನ್ನ ನಾನೇ ಯಾರಾದ್ರೂ ಬಂದು ನಿನಗೆ ಏನಾದ್ರು ಅಂದ್ರೆ ಅದನ್ನ ಮನಸ್ಸಿಗೆ ಹಚ್ಕೋಬೇಡ. ಹೇಳ್ರಿ, ಮನಸ್ಸಿಗೆ ಹಚ್ಕೋಬೇಡ, ಮನಸ್ಸಿಗೆ ಹಚ್ಕೋಬೇಡ ರಾಜು, ಮನಸ್ಸಿಗೆ ಹಚ್ಕೋಬೇಡ. ಯಾಕ? ಅವು ಹುರುಳಿಲ್ಲದ ಮಾತು. ಏನಿಲ್ಲ ಮಾತು? ಹುರುಳಂದ್ರೆ ಪ್ರಯೋಜನಕ್ಕೆ ಬಾರದೆ, ಕೆಲಸಕ್ಕೆ ಬಾರದೆ. ಹೋಸ ಹೇಳಿದ್ರ 10 ಜನರ ಕೆಲಸಕ್ಕೆ ಬಾರದ ಮಾತುಗಳು ಕೇಳದೆ ಇರುವಾಗ ನಮ್ಮ ಜೀವಿತಗಳು ಉದ್ಧಾರಕ್ಕೆ ಬರ್ತಾವ. ಅಲ್ಲಿ ನೀನ್ ದೇವ್ರ ವಾಕ್ಯ ಮನಸ್ಸಿಗೆ ಹಚ್ಕೋ, ದೇವ್ರ ವಾಕ್ಯ ಓದು, ಸಭೆಯಲ್ಲಿ ಹೇಳುವ ದೇವ್ರ ವಾಕ್ಯಗಳನ್ನ ಕೈಕೊಂಡು ನಡಿ. ಆಗ ನಿನ್ನ ಜೀವಿತ, ನಿನ್ನ ಕುಟುಂಬ, ನಿನ್ನ ಬಿಸ್ನೆಸ್, ನಿನ್ನ ಮನೆ, ನಿನ್ನಿಂದ ಯಾರೂ ಕೂಡ ಕಸ್ಕೊಳ್ಳಕ್ಕಾಗಿಲ್ಲ. ದೇವರು ಹಂತ ಹಂತವಾಗಿ ನಿನ್ನ ಮೇಲಕ್ಕೆ ತರುವ ದೇವರಾಗಿದ್ದಾರೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಇಂಥ ಅಲ್ಲದ ಸಲ್ಲದ ಮಾತುಗಳ ಬಾಜಿಗಿಟ್ಟು ದೇವ್ರು ನಿನ್ನ ಪರವಾಗಿ ಏನ್ ಹೇಳೋಣ, ನನ್ನ ಕುಟುಂಬದ ಪರವಾಗಿ ಏನ್ ಹೇಳ್ತಾನ, ನನ್ನ ಕೆಲಸದ ಪರವಾಗಿ ಏನ್ ಹೇಳ್ತಾನ, ನನ್ನ ಬಿಸ್ನೆಸ್ ಪರವಾಗಿ ಏನ್ ಹೇಳ್ತಾನ, ಅದ್ರ ಬಗ್ಗೆ ಆಲೋಚನೆ ಮಾಡ ಕಲಿ. ಮುಂಬರುವ ದಿನಗಳಲ್ಲಿ ನೀನು ಉದ್ಧಾರ ಆಗೋದು ಗ್ಯಾರಂಟಿ. ಹಲ್ಲೆಲೂಯಾ. ಏನು ಕರ್ತನ ಸನ್ನಿಧಾನದಲ್ಲಿ ಥ್ಯಾಂಕ್ ಯು ಲಾರ್ಡ್. ಪವಿತ್ರಾತ್ಮನಿಗೆ ಸ್ತೋತ್ರ ದೇವರೇ, ಸ್ತೋತ್ರ 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 ದೇವರಿಗೆ ಸ್ತೋತ್ರ.